Hello dear student, welcome back to Digital Learning Department of Collegiate Education. I am Nandini, working as Assistant Professor of Commerce in the Department of Commerce at Government First Grade College for Women, Tumkur. Dear student, in the previous video I have already explained what is business cycle and what are the important characteristics of business cycle. And in this video I am explaining a concept regarding phases or different stages of business cycle, which is coming under in the subject of market behavior and cost analysis of second semester BCom. ಪ್ರೀವಿಯಸ್ ವಿಡಿಯೋದಲ್ಲಿ ಈಗ ಆಲ್ರೆಡಿ ನಾನು ಬಿಸ್ನೆಸ್ ಸೈಕಲ್ ಅಂತ ಅಂದರೆ ಏನು, ಹಾಗೆಯೇ ಬಿಸ್ನೆಸ್ ಸೈಕಲ್ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಯಾವ್ಯಾವ ಫೇಸಸ್ ಅಥವಾ ಬಿಸ್ನೆಸ್ ಸೈಕಲಲ್ಲಿ ಯಾವ್ಯಾವ ಸ್ಟೇಜಸ್ ಇದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ನೋ ವಾಟ್ ಆರ್ ದ ಡಿಫರೆಂಟ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್, ಫಸ್ಟ್ ಒನ್ಸ್ ಅಗೇನ್ ಲೆಟ್ ಅಸ್ ರಿಮೈಂಡ್ ವಾಟ್ ಇಸ್ ಬಿಸ್ನೆಸ್ ಸೈಕಲ್. ಓಕೆ, ಈ ಎಲ್ಲ ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಇನ್ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಅದನ್ನು ನೋಡಿದರೆ ನಿಮಗೆ ಕ್ಲಾರಿಟಿ ಇರುತ್ತೆ. ಬಿಸ್ನೆಸ್ ಸೈಕಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೇಡ್ ಸೈಕಲ್. ಬಿಸ್ನೆಸ್ ಸೈಕಲ್ಲಿಗೆ ಇರುವಂತಹ ಇನ್ನೊಂದು ಹೆಸರು ಏನು ಅಂತ ಅಂದರೆ ಟ್ರೇಡ್ ಸೈಕಲ್. ಇಟ್ ರೆಫರ್ಸ್ ಟು ದಿ ಫ್ಲಕ್ಚುಯೇಷನ್ಸ್ ಇನ್ ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಕಮ್ ಆಫ್ ದ ಪೀಪಲ್ ಆಫ್ ದ ಕಂಟ್ರಿ. Business cycle is nothing but there is the economy-wide fluctuations in the process of production, in employment opportunity and income level of the people. That is called the business cycle. ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಏನು ತುಂಬ ವೇರಿಯೇಷನ್ಸ್ ಇರುತ್ತೆ ಅಥವಾ ಫ್ಲಕ್ಚುಯೇಷನ್ಸ್ ಇರುತ್ತೋ ಅದನ್ನು ನಾವು ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಹಾಗಾದರೆ ಆ ಎಕನಾಮಿಕ್ ಆಕ್ಟಿವಿಟೀಸ್ ಯಾವ್ದ್ಯಾವ್ದಾಗಿರುತ್ತೆ, ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗಿರ್ಬೋದು, ಅಥವಾ ಒಂದು ದೇಶದಲ್ಲಿ ಇರುವಂತಹ ಜನಗಳ ಇನ್ಕಮ್ ಲೆವೆಲ್ ಆಗಿರ್ಬೋದು. ಈ ಎಲ್ಲ ಥಿಂಗ್ಸಲ್ಲೂ ಕೂಡ ಏನು ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೋ ಅದನ್ನು ನಾವು ಬಿಸ್ನೆಸ್ ಸೈಕಲ್ ಅಂತ ಹೇಳ್ತೀವಿ. It refers to economy-wide fluctuations in production or economic activity over several months or year. This is also a concept which have already I clearly explained in the last video. ಅಂತಂದರೆ ಈ ಫ್ಲಕ್ಚುಯೇಷನ್ಸ್ ಅನ್ನೋದು ಜಸ್ಟ್ 1 day 2 day ಆ ಥರ ಇರೋದಿಲ್ಲ. ಇಟ್ ಸಮ್ಟೈಮ್ಸ್ ಇಟ್ ಟೇಕ್ಸ್ ಸೆವರಲ್ ಮಂತ್ಸ್ ಆರ್ ಸೆವರಲ್ ಇಯರ್ಸ್. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಮೂವ್ ಆಗೋದಕ್ಕೆ ಅದು ಕೆಲವೊಂದು ಮಂತ್ಸ್ ಆದರೂ ತೊಗೋಬೋದು, ಇನ್ನೊಂದು ಇಯರ್ಸ್ ಆದರೂ ತೊಗೋಬೋದು. ಅದಕ್ಕೆ ನಾನು ಎಕ್ಸಾಂಪಲ್ ಕೂಡ ಹೇಳಿದ್ದೆ. ಪ್ರೆಸೆಂಟ್ ಇರುವಂತಹ ಕೋವಿಡ್ ಸಿಚುಯೇಷನ್, ಲಾಸ್ಟ್ ಇಯರ್ ನಮಗೆ ಕೋವಿಡ್ ಇನ್ಕರ್ಡ್ ಆದಾಗ ಎಕಾನಮಿ ಏನಾಗಿತ್ತು, ಕಂಪ್ಲೀಟ್ ಡಿಪ್ರೆಷನ್ಗೆ ಹೊರಟೋಗಿತ್ತು. ಸೊ ಆಫ್ಟರ್ ಫ್ಯೂ ಮಂತ್ಸ್ ಅದು ರಿಕವರಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಇವಾಗ ಅಗೈನ್ ಏನಾಗಿದೆ, ಸೊ ಡ್ಯೂ ಟು ಕೋವಿಡ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಅಂಡರ್ ಲೋಯರ್ ಲೆವೆಲ್. ಈ ಲಾಕ್ಡೌನ್ ಆಗಿರೋದ್ರಿಂದ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದೂ ಕೂಡ ಏನಾಗ್ತಾ ಇದೆ, ಲೋ ಲೆವೆಲಿಗೆ ಹೋಗ್ತಾ ಇದೆ. ಹಾಗಾಗಿ ಕೆಲವೊಂದು ಮಂತ್ಸಲ್ಲಿ ಬೇಕಾದರೆ ಆಗ್ಬೋದು ಈ ಥರ ಫ್ಲಕ್ಚುಯೇಷನ್ಸ್ ಅನ್ನೋದು, ಅಥವಾ ಇಯರ್ಸ್ ಬೇಕಾದರೆ ತೊಗೋಬೋದು. ಇದನ್ನು ನಾವು ಏನಂತ ಹೇಳ್ತೀವಿ, ಬಿಸ್ನೆಸ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ಅವರ್ ಮೈನ್ ಟಾಪಿಕ್, ದಟ್ ಈಸ್ ವೇರಿಯಸ್ ಫೇಸಸ್ ಆರ್ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್. ಓಕೆ, ಯಾವ್ಯಾವ ಫೇಸಸ್ ಇದೆ ಬಿಸ್ನೆಸ್ ಸೈಕಲಲ್ಲಿ, ಅಲ್ಲಿ ವಾಟ್ ಆರ್ ದ ಸ್ಟೇಜಸ್. ಮತ್ತು ಈ ಒಂದು ಸ್ಟೇಜಸ್ ಏನಿದೆ ಅಲ್ವಾ, ಇದು ಯಾವಾಗಲೂ ಕೂಡ ಇದೇ ಆರ್ಡರಲ್ಲೇ ಇರುತ್ತೆ ಆ್ಯಂಡ್ ಶಫಲ್ ಕೂಡ ಆಗೋದಿಲ್ಲ. ಓಕೆ, ನೋಡ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ದ ಫಸ್ಟ್ ಪೇಜ್, ಡಿಪ್ರೆಷನ್, ಕಾಂಟ್ರಾಕ್ಷನ್ ಆರ್ ಡೌನ್ ಸ್ವಿಂಗ್ ಸ್ಟೇಜ್. ಸೆಕೆಂಡ್ ಒನ್, ರಿವೈವಲ್ ಆರ್ ರಿಕವರಿ ಸ್ಟೇಜ್. ಥರ್ಡ್ ಒನ್, ಪ್ರಾಸ್ಪರಿಟಿ ಆರ್ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್. ಫೋರ್ತ್ ಒನ್, boom or over full employment or inflation stage. And the fifth one, recession stage. Okay, these are the 5 important pages or stages of business cycle. Okay, first one depression stage ಇರುತ್ತೆ, ಅದಕ್ಕೆ ಇನ್ನೊಂದು ಹೆಸರು ಕಾಂಟ್ರಾಕ್ಷನ್ ಅಂತಲೇ ಕರೀತಾರೆ ಅಥವಾ ಡೌನ್ ಸ್ವಿಂಗ್ ಅಂತಲೂ ಕೂಡ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಸ್ಟೇಜ್ ಏನಾಗಿ ಕನ್ವರ್ಟ್ ಆಗುತ್ತೆ, ರಿವೈವಲ್ ಆರ್ ರಿಕವರಿ ಸ್ಟೇಜ್ಗೆ ಕನ್ವರ್ಟ್ ಆಗುತ್ತೆ. ಸೊ ರಿಕವರಿ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಪ್ರಾಸ್ಪರಿಟಿ ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್ ಅಂತ ಬರುತ್ತೆ. ಅದ್ರ ನೆಕ್ಸ್ಟು ಬೂಮ್ ಆರ್ ಓವರ್ ಫುಲ್ ಎಂಪ್ಲಾಯ್ಮೆಂಟ್, ಅದಕ್ಕೆ ಇರುವಂತಹ ಇನ್ನೊಂದು ಹೆಸರು ಇನ್ಫ್ಲೇಷನ್. ಡಿಪ್ರೆಷನ್ನಿಗೆ ನಾವು ಡಿಫ್ಲೇಷನ್ ಅಂತಲೂ ಹೇಳ್ತೀವಿ, ಹಾಗೆಯೇ ಓವರ್ ಫುಲ್ ಎಂಪ್ಲಾಯ್ಮೆಂಟನ್ನು ನಾವು ಇನ್ಫ್ಲೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಆ್ಯಂಡ್ ದ ಲಾಸ್ಟ್ ಒನ್, ರಿಸೆಷನ್ ಸ್ಟೇಜ್. ಓಕೆ, ಈ ಒಂದು ಪಿಕ್ಚರನ್ನು ನೋಡಿ, ಪಿಕ್ಚರಲ್ಲೂ ಕೂಡ ಸೇಮ್ ಅದೇ ಇದೆ.
ಓಕೆ, ಇವಾಗ ನಾವು ಈ 5 ಸ್ಟೇಜಸ್ ಏನಿದೆಯೋ ಈ 5 ಸ್ಟೇಜಸ್ಸನ್ನು ಕೂಡ 1 by 1 ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರತಿ ಸ್ಟೇಜಲ್ಲೂ ಕೂಡ ಹಾಗಂದರೆ ಏನು, ಅದರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರು ಆ ಒಂದು ಸ್ಟೇಜ್ ಇದ್ದಾಗ ಕಂಟ್ರಿನಲ್ಲಿ ಯಾವ ಥರ ಸಿಚುವೇಶನ್ಸ್ ಇರುತ್ತೆ ಅನ್ನೋದನ್ನು ನಾನು ಕ್ಲಾರಿಫೈ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಡಿಸ್ಕಸ್ 1 by 1. ಫಸ್ಟ್ ಒನ್, ಡಿಪ್ರೆಷನ್, ಕಾಂಟ್ರಾಕ್ಷನ್ ಆರ್ ಡೌನ್ಸ್ಟ್ರೀಮ್ stage. Okay, first let us know what is depression stage. Depression stage is characterized by a sharp fall in production, increase in mass unemployment, falling prices, falling profit, low wages, contraction of credit by the banks and other financial institutions, and a high rate of business failure. There will be all around pessimism and despair. ಓಕೆ, ನೋಡಿ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿಬಿಟ್ರೆ ನಮಗೆ ಡಿಪ್ರೆಷನ್, ಯೂಶಲಿ ಡಿಪ್ರೆಷನ್ ಅನ್ನೋ ವರ್ಡನ್ನ ನಾವು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಅಥವಾ ಯಾರಾದರೂ ಡಲ್ ಆಗಿದ್ದಾರೆ ಅಂತ ಅಂದರೆ ಅವ್ರನ್ನ ಕೇಳ್ತಾ ಇದ್ದೀವಿ, ಯಾಕೆ ಡಿಪ್ರೆಸಿವ್ ಆಗಿದ್ದೀರಾ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ. ಅಂದರೆ ಡಿಪ್ರೆಷನ್ ಏನಿಂದ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ನೆಗೆಟಿವ್ನ ಇಂಡಿಕೇಟ್ ಮಾಡುತ್ತೆ, ಪೆಸಿಮಿಸಮ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಡಿಪ್ರೆಷನ್ ಸ್ಟೇಜ್ ಅಂತ ಅಂದಾಗ ಆ ಒಂದು ಸ್ಟೇಜ್ ಕಂಟ್ರಿ ಇದ್ದರೆ ಕಂಟ್ರಿನಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂತ ನೋಡ್ಕೊಳ್ತಾ ಹೋಗಬೇಕು. ಶಾರ್ಪ್ ಫಾಲ್ ಇನ್ ಪ್ರೊಡಕ್ಷನ್ ಅಂದರೆ ಎಲ್ಲ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸು ಮತ್ತು ಪ್ರೊಡಕ್ಷನ್ ಆಕ್ಟಿವಿಟೀಸಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹೈ ಲೆವೆಲಿಂದ ಒಂದು ಸಲ ಅದು ಲೋಯರ್ ಲೆವೆಲಿಗೆ ಶಿಫ್ಟ್ ಆಗುತ್ತೆ. ಇನ್ಕ್ರೀಸ್ ಇನ್ ಮಾಸ್ ಅನ್ಎಂಪ್ಲಾಯ್ಮೆಂಟ್, when there is no production activities in the industries, it automatically leads to unemployment. ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ಇರುವಂತಹ ಆಪರ್ಚುನಿಟೀಸು ಕಡಿಮೆ ಆಗುತ್ತೆ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅದು ಯಾವ ರೀತಿನಲ್ಲಿ ಕ್ರಿಯೇಟ್ ಆಗುತ್ತೆ, ಒಂದು ಮಾಸ್ ಲೆವೆಲಲ್ಲಿ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಇರುವಂತಹ ಜನಗಳನ್ನೂ ಕೂಡ ಟರ್ಮಿನೇಟ್ ಮಾಡುವಂಥ ಸಿಚುವೇಶನ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಇವಾಗಲೂ ಕೂಡ ಇದೆ. ಈ ಕೋವಿಡ್ ಸಿಚುವೇಶನ್ ಮತ್ತು ಲಾಕ್ಡೌನ್ ಆದಾಗಿಂದ ಎಷ್ಟೊಂದು ಜನ ಎಂಪ್ಲಾಯೀಸ್ನೆಲ್ಲ ಟರ್ಮಿನೇಟ್ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಯಾವುದೇ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸು ಪ್ರೊಡಕ್ಷನ್ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಕೆಲವೊಂದು ಪೀಪಲಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಇರ್ಬೋದು, ಬಟ್ ಕೆಲವೊಂದು ಪೀಪಲಿಗೆ ಅಥವಾ ಎಂಪ್ಲಾಯೀಸಿಗೆ ಏನಾಗ್ತಿದೆ ಅಂತ ಅಂದರೆ ಈ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸು ನಡೀದೇ ಇರುವಂತಹ ಕಾರಣದಿಂದ ಇರುವಂತಹ ಕೆಲಸದಿಂದನೂ ಕೂಡ ಅವರನ್ನು ಟರ್ಮಿನೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಮಾಸ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದೆನ್ ಫಾಲಿಂಗ್ ಇನ್ ಪ್ರೈಸಸ್, the prices of all the commodities and services come down. ಎಲ್ಲ ಕಮಾಡಿಟಿ ಪ್ರೈಸಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಸರ್ವಿಸಸ್ದು ಕೂಡ ಅಲ್ಲಿ ಪ್ರೈಸಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಫಾಲಿಂಗ್ ಪ್ರಾಫಿಟ್, ಸೊ ಪ್ರೈಸಸ್ ಕಡಿಮೆ ಆಗಿದೆ ಅಂತ ಅಂದರೆ ಆಬ್ವಿಯಸ್ಲಿ ನಮಗಲ್ಲಿ ಪ್ರಾಫಿಟ್ ಪೋರ್ಷನ್ನು ಕೂಡ ಕಡಿಮೆ ಆಗೇ ಆಗುತ್ತೆ. ಲೋ ವೇಜಸ್, ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಬಟ್ ಇರುವಂತಹ ಎಂಪ್ಲಾಯೀಸಿಗೆ ಕೊಡ್ತಿರುವಂತಹ ವೇಜಸ್ ರೇಟ್ ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಒಂದು ಪ್ರಾಸ್ಪರಿಟಿ ಸ್ಟೇಜಲ್ಲಿ ಅಥವಾ ಇನ್ಫ್ಲೇಷನ್ ಪೀರಿಯಡ್ ಇದ್ದಾಗ ಎಷ್ಟು ವೇಜಸ್ಸು ಮತ್ತು ಸ್ಯಾಲರೀಸ್ನ ಆಫರ್ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ವೇಜಸ್ ಡೈಲಿ ವರ್ಕರ್ಸ್ ಅಂತ ಏನು ಹೇಳ್ತೀವಿ ಅವರಿಗೆ ಕೊಡುವಂತಹ ಎಲ್ಲ ವೇಜಸ್ಸು, ಈ ಲೇಬರ್ ಕಾಸ್ಟ್ ಲೇಬರ್ಸಿಗೆ ಕೊಡುವಂತಹ ರೆಮ್ಯುನರೇಷನ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಡಿಪ್ರೆಷನ್ ಸ್ಟೇಜಲ್ಲಿ ಏನಾಗುತ್ತೆ, ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಬೈ ದ ಬ್ಯಾಂಕ್ಸ್ ಆ್ಯಂಡ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇನ್ಫ್ಲೇಷನ್ ಪೀರಿಯಡಲ್ಲಿ ಎಲ್ಲ ಬ್ಯಾಂಕು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಲಾರ್ಜ್ ಸ್ಕೇಲಲ್ಲಿ ಲೋನ್ಸು ಮತ್ತು ಅಡ್ವಾನ್ಸಸ್ಸನ್ನು ಲೆಂಡ್ ಮಾಡುತ್ತೆ. ವಿ ಕ್ಯಾನ್ ಬಾರೋ, ನಾವು ಅವಾಗ ಬಾರೋ ಕೂಡ ಮಾಡ್ತೀವಿ. ಬಟ್ ಡಿಪ್ರೆಷನ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಅಂದರೆ ಬ್ಯಾಂಕುಗಳು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನವರು ಕ್ರೆಡಿಟ್ನ ಕೊಡ್ತಿರ್ತಾರೆ, ಸಾಲನ ಕೊಡ್ತಿರ್ತಾರೆ ಅಲ್ವಾ, ಆ ಸಾಲ ಕೊಡುವಂತಹ ಪ್ರಪೋರ್ಷನೇಟನ್ನು ಫುಲ್ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಎಕ್ಸ್ಪಾನ್ಷನ್ ಅಂತಂದರೆ ಜಾಸ್ತಿ ಮಾಡೋವಂಥದ್ದು, ಕಾಂಟ್ರಾಕ್ಷನ್ ಅಂತ ಅಂದರೆ ಬ್ಯಾಂಕುಗಳು ಕೊಡೋ ಸಾಲನ ಕಡಿಮೆ ಮಾಡೋವಂಥದ್ದು. ಅಂದರೆ ಈಗ ನಾವೇನಾದರೂ ಲೋನ್ ತೊಗೋಬೇಕು, ಅಡ್ವಾನ್ಸಸ್ಸನ್ನು ತೊಗೋಬೇಕು ಅಂತ ಅಂದರೆ ಇನ್ಫ್ಲೇಷನ್ ಸ್ಟೇಜಲ್ಲಿ ಇದ್ದಾಗ ತೊಗೊಳ್ತೀವಿ ಅಲ್ವಾ, ಅಷ್ಟು ಈಸಿಯಾಗಿ ಅಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ನಾವು ಫಂಡನ್ನ ಬಾರೋ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ಡಿಪ್ರೆಷನ್ ಪೀರಿಯಡಲ್ಲಿ ಎಲ್ಲ ಲೋಯರ್ ಲೆವೆಲಲ್ಲಿ ಇರೋದ್ರಿಂದ ಅಲ್ಲಿ ಮನಿ ಸಪ್ಲೈ ಅನ್ನೋದು ಕಂಪ್ಲೀಟ್ ಕಡಿಮೆ ಆಗಿರುತ್ತೆ. ಯಾವಾಗ ಮನಿ ಸಪ್ಲೈ ಕಡಿಮೆ ಆಗಿರುತ್ತೋ ಇನ್ ಸಚ್ ಎ ಸಿಚುವೇಶನ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಕ್ರೆಡಿಟ್ ಆರ್ ಮೋರ್ ಫಂಡ್ ಫ್ರಮ್ ಬ್ಯಾಂಕ್ ಆ್ಯಂಡ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಎ ಹೈ ರೇಟ್ ಆಫ್ ಬಿಸ್ನೆಸ್ ಫೈಲ್ಯೂರ್. ಮತ್ತು ಈ ಒಂದು ಡಿಪ್ರೆಷನ್ ಸ್ಟೇಜಲ್ಲಿ ಇದ್ದಾಗ ನೀವು ಯಾವುದೋ ಬಿಸ್ನೆಸ್ಸನ್ನು ಮಾಡೋಕೆ ಹೋದ್ರೂ ಕೂಡ ಅಲ್ಲಿ ನಮಗೆ ಸಕ್ಸಸ್ ಅನ್ನೋದಕ್ಕಿಂತ ಫೈಲ್ಯೂರು ರೇಟೇ ಜಾಸ್ತಿ ಇರುತ್ತೆ. ಬಟ್ ಅದೇ ಪ್ರಾಸ್ಪರಿಟಿ ಪೀರಿಯಡಲ್ಲಿ, ಇನ್ಫ್ಲೇಷನ್ ಪೀರಿಯಡಲ್ಲಿ ಎಂಥ ಚಿಕ್ಕ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು, ವಾಟ್ ಎವರ್ ಇಟ್ ಮೇ ಬಿ ದ ಕೈಂಡ್ ಆಫ್ ಬಿಸ್ನೆಸ್, ಅಲ್ಲಿ ಸಕ್ಸಸ್ಸು ತುಂಬ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಡಿಪ್ರೆಷನ್ ಸ್ಟೇಜಲ್ಲಿ ನಮಗೆ ಸಕ್ಸಸ್ಸಿಗಿಂತ ಬಿಸ್ನೆಸ್ ಫೇಲ್ಯೂರ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಇದೆಲ್ಲದನ್ನು ನೋಡಿದ್ರೆ ನಮಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ದೇರ್ ವಿಲ್ ಬಿ ಎ ರೌಂಡ್ ಪಸಿಮಿಸಮ್ ಆ್ಯಂಡ್ ಡಿಸ್ಪೈರ್. ಎಲ್ಲ ಕಡೆಯೂ ಕೂಡ ಒಂದು
ಪಸಿಮಿಸಮ್ ಇರುತ್ತೆ, ಅಂದರೆ ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಎಲ್ಲೂ ಪಾಸಿಟಿವ್ ಇರೋದಿಲ್ಲ, ಯಾರ ಮೈಂಡಲ್ಲೂ ಕೂಡ ಪಾಸಿಟಿವಿಟಿ ಇರೋದಿಲ್ಲ, ಯಾರೂ ಕೂಡ ಆಪ್ಟಿಮಿಸ್ಟಿಕ್ ಆಗಿ ಇರೋದಿಲ್ಲ. ಸೊ ಎಲ್ಲ ಕಡೆ ಪಸಿಮಿಸಮಿಂದ ಒಂಥರ ಸಫರ್ ಪಡೋ ರೀತಿಯಲ್ಲಿ ಇರ್ತಾರೆ. ಈ ಥರ ಸಿಚುವೇಶನ್ಸ್ ಇದ್ರೆ ಅದನ್ನು ನಾವು ಡಿಪ್ರೆಷನ್ ಸ್ಟೇಜ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಒಂದು ಡಿಪ್ರೆಷನ್ ಅಥವಾ ಕಾಂಟ್ರಾಕ್ಷನ್ ಸ್ಟೇಜಲ್ಲಿ ಇದ್ದಾಗ ಯಾವ ಥರ ಒಂದು ಫೀಚರ್ಸ್ ಇರುತ್ತೆ ಅನ್ನೋದನ್ನು ನಾವು ಅಗೇನ್ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. Okay, characteristics or features of depression. In this period, bank credit is stopped and consequently money supply is also reduced. ಇವಾಗ ನಾವು ಏನು ಲಾಸ್ಟ್ ಈ ಒಂದು ಮೀನಿಂಗಲ್ಲಿ ನೋಡಿದೀವೋ ಡಿಪ್ರೆಷನ್ನು, ಈ ಎಲ್ಲ ಪಾಯಿಂಟು ಕೂಡ ನಮಗೆ ಇಲ್ಲಿ ಅಗೈನ್ ಫೀಚರ್ಸ್ ಆಗಿ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಬ್ಯಾಂಕ್ ಕ್ರೆಡಿಟ್ ಈಸ್ ಸ್ಟಾಪ್ಡ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಮನಿ ಸಪ್ಲೈ ಈಸ್ ಆಲ್ಸೋ ರಿಡ್ಯೂಸ್ಡ್. ಸೊಸೈಟಿನಲ್ಲಿ ಮನಿ ಸಪ್ಲೈ ಮಾಡುವಂಥದ್ದೇ ಬ್ಯಾಂಕ್, ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ಗಳು. ಈ ಒಂದು ಡಿಪ್ರೆಷನ್ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಅಂದರೆ ಬ್ಯಾಂಕ್ ಕ್ರೆಡಿಟನ್ನು ಅವರು ಕಂಪ್ಲೀಟ್ ಸ್ಟಾಪ್ ಮಾಡ್ತಾರೆ ಅಥವಾ ಮ್ಯಾಕ್ಸಿಮಮ್ ಸ್ಟಾಪ್ ಮಾಡ್ತಾರೆ. ಯಾರು ಕೂಡ ಲೋನ್ಸು ಮತ್ತು ಅಡ್ವಾನ್ಸಸ್ಸನ್ನು ಕೊಡೋದಿಲ್ಲ. ನ್ಯೂಲಿ ಬಿಸ್ನೆಸ್ ಆರ್ ಫಾರ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್, ನಾನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ನನಗೆ ಲೋನ್ಸ್ ಅಡ್ವಾನ್ಸಸ್ ಸಿಗೋದಿಲ್ಲ, ಅಥವಾ ಆಲ್ರೆಡಿ ಇರುವಂತಹ ಬಿಸ್ನೆಸ್ಸನ್ನೇ ನಾವು ಸಕ್ಸಸ್ಫುಲ್ಲಾಗಿ ರನ್ ಮಾಡಬೇಕಂತಂದರೆ ನೆಸೆಸಿಟಿ ಇರುವಂತಹ ಫಂಡ್ಸನ್ನ ಕೂಡ ನಮಗೆ ಇಲ್ಲಿ ಬಾರೋ ಮಾಡೋದಕ್ಕಾಗೋದಿಲ್ಲ. ಬ್ಯಾಂಕ್ ಕ್ರೆಡಿಟ್ ಸ್ಟಾಪ್ ಆಗುತ್ತೆ, ಬಟ್ ಅದರದ್ದು ಕಾನ್ಸಿಕ್ವೆಂಟ್ಲಿ ಏನಾಗುತ್ತೆ, ಮನಿ ಸಪ್ಲೈ ಕೂಡ ಆಬ್ವಿಯಸ್ಲಿ ರೆಡ್ಯೂಸ್ ಆಗುತ್ತೆ ಇನ್ ದ ಸೊಸೈಟಿ. ನೆಕ್ಸ್ಟ್, ದ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ ಗೋಸ್ ಆನ್. ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡಿಪ್ರೆಷನ್ ಅಂದಿದ ತಕ್ಷಣನೇ ಮನಿ ಸಪ್ಲೈ ಕಡಿಮೆ ಆಗುತ್ತೆ, ಬಟ್ ಮನಿ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಇನ್ಫ್ಲೇಷನ್ ಪೀರಿಯಡಲ್ಲಿ ಏನಾಗುತ್ತೆ, ಮನಿ ಸಪ್ಲೈಯು ತುಂಬಾ ಎಕ್ಸೆಸಿವ್ ಆಗಿರುತ್ತೆ, ಆದರೆ ಮನಿಗೆ ವ್ಯಾಲ್ಯೂ ಡಿವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮನಿ ಸಪ್ಲೈ ಕಡಿಮೆ ಆಗ್ತಾ ಆಗ್ತಾ ಪರ್ಚೇಸಿಂಗ್ ಕೇಪಬಿಲಿಟಿ ಆಫ್ ದಿ ಮನಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪರ್ಚೇಸಿಂಗ್ ಕೇಪಬಿಲಿಟಿ ಹೇಗೆ ಜಾಸ್ತಿ ಆಗುತ್ತೆ ಅಥವಾ ಮನಿ ಪವರ್ ಹೇಗೆ, ಮನಿಗೆ ಹೇಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಅಂದರೆ, ಇನ್ಫ್ಲೇಷನ್ ಪೀರಿಯಡಲ್ಲಿ ಯಾವುದಾದ್ರೂ ಒಂದು ವಸ್ತುನ ನಾವು 100 ರೂಪಿಗೆ ಪರ್ಚೇಸ್ ಮಾಡ್ತಾ ಇದ್ರೆ ಅದೇ ವಸ್ತು ನಮಗೆ ಜಸ್ಟ್ 50 ರೂಪೀಸಿಗೆ ಡಿಪ್ರೆಷನ್ ಸ್ಟೇಜಲ್ಲಿ ಸಿಗುತ್ತೆ. ಅಂತ ಅಂದರೆ ಈ ಒಂದು ಡಿಪ್ರೆಷನ್ ಸ್ಟೇಜಲ್ಲಿ ಎಲ್ಲದೂ ಕೂಡ ಅಂಡರ್ ಲೋಯಲ್ ಲೆವೆಲಲ್ಲಿ ಇದ್ರೂ ಕೂಡ ಮನಿ ವ್ಯಾಲ್ಯೂ ಮಾತ್ರ ಹೈ ವ್ಯಾಲ್ಯೂ ಇರುತ್ತೆ. ಸೊ ಅದು ಯಾವಾಗಲೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ರಿಮೈನ್ಸ್ ವೆರಿ ಸ್ಲೋ. ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆದರೆ ಜನಗಳ ಪರ್ಚೇಸಿಂಗ್ ಕೇಪಬಿಲಿಟಿ ಜಾಸ್ತಿ ಆಗಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ಎಕನಾಮಿಕ್ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ಇನ್ಕಮ್ ಲೆವೆಲ್ ತುಂಬ ಪೂರ್ ಲೆವೆಲಲ್ಲಿ ಇರುತ್ತೆ ಅಲ್ವಾ, ಹಾಗಾಗಿ ದುಡ್ಡೇ ಇರೋದಿಲ್ಲ ಅವ್ರ ಹತ್ರ. ದುಡ್ಡು ಇಲ್ಲದೆ ಇದ್ದಾಗ ಅವರ ಪರ್ಚೇಸಿಂಗ್ ಕೇಪಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ, ವಿಚ್ ಈಸ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್. ಆ ಥರ ಅವರ ಪರ್ಚೇಸಿಂಗ್ ಕೇಪಬಿಲಿಟಿ ಕಡಿಮೆ ಆಗೋದಕ್ಕೆ ಮೇಜರ್ ರೀಸನ್ ಏನು ಅಂತ ಅಂದರೆ, ಆಲ್ರೆಡಿ ಹೇಳಿದ್ವಿ ಅಲ್ವಾ, ಮಾಸ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ. ಈಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದ್ದರೆ ಅಥವಾ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಅರ್ನಿಂಗ್ಸ್ ಇರುತ್ತೆ, ಇನ್ಕಮ್ ಇರುತ್ತೆ. ಸೊ ಅವಾಗ ನಾವು ಗೂಡ್ಸು ಮತ್ತು ಸರ್ವಿಸಸ್ಗೆ ಡಿಮ್ಯಾಂಡ್ ಮಾಡ್ತೀವಿ, ಜಾಸ್ತಿ ಪರ್ಚೇಸ್ ಮಾಡ್ತೀವಿ, ಪರ್ಚೇಸಿಂಗ್ ಕೇಪಬಿಲಿಟಿ ಜಾಸ್ತಿ ಆಗುತ್ತೆ. ಬಟ್ ಎಂಪ್ಲಾಯ್ಮೆಂಟೇ ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಇನ್ಕಮ್ಮು ಇರೋದಿಲ್ಲ, ಇನ್ಕಮ್ ಇಲ್ಲ ಅಂತ ಅಂದರೆ ನಮ್ಮದು ಪರ್ಚೇಸಿಂಗ್ ಕೆಪಾಸಿಟಿನೂ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಲೋ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್ ಅಫೆಕ್ಟ್ ದ ಪ್ರೊಡಕ್ಷನ್. ಓಕೆ, ಇನ್ನೊಂದು ಫೀಚರ್ ಏನು ಅಂತ ಅಂದರೆ, ಲೋ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್ ಅಫೆಕ್ಟ್ ದ ಪ್ರೊಡಕ್ಷನ್. ಇಲ್ಲಿ ಒಂದಕ್ಕೊಂದು ಲಿಂಕ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪರ್ಚೇಸಿಂಗ್ ಕೇಪಬಿಲಿಟಿ ಅನ್ಎಂಪ್ಲಾಯ್ಮೆಂಟಿಂದ ಕಡಿಮೆ ಆಗುತ್ತೆ. ಈಗ ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಅಂದರೆ ನಾವು ಜಾಸ್ತಿ ಗುಡ್ಸು ಮತ್ತು ಸರ್ವಿಸಸ್ಸಿಗೆ ಡಿಮ್ಯಾಂಡ್ ಮಾಡ್ತೀವಿ, ಅವಾಗ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಕೆಲಸ ಇಲ್ಲದೆ ಇರೋ ರೀಸನ್ಸಿಂದ ನಮ್ಮ ಹತ್ರ ಮನಿ ಇರೋದಿಲ್ಲ, ಮನಿ ಇಲ್ಲದೆ ಇರೋ ರೀಸನ್ಸಿಂದ ನಾವು ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಡಿಮ್ಯಾಂಡೇ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದು ಫೈನಲಿ ಯಾವುದ್ರ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಅಂದರೆ ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಆಗುತ್ತೆ. ಈಗ ನಾನು ಜಾಸ್ತಿ ಗೂಡ್ಸ್ ಬೇಕು, ಜಾಸ್ತಿ ಸರ್ವಿಸಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸೆಲ್ಲರ್ಗೆ ಅಂತ ಅಂದರೆ ಅವರು ಹೈ ಪ್ರೊಡಕ್ಷನನ್ನು ಮಾಡ್ತಾರೆ. ಬಟ್ ನಮ್ಮ ಹತ್ರ ಇಲ್ಲಿ ಪರ್ಚೇಸಿಂಗ್ ಕೇಪಬಿಲಿಟಿ ಕಡಿಮೆ ಇರೋದ್ರಿಂದ ನಾವು ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಡಿಮ್ಯಾಂಡ್ ಮಾಡುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಡಿಮ್ಯಾಂಡೇ ಕ್ರಿಯೇಟ್ ಆಗ್ತಿಲ್ಲ ಅಂತ ಅಂದರೆ ಅದು ಫೈನಲಿ ಪ್ರೊಡಕ್ಷನ್ ಮೇಲೆ ಕೂಡ ಹ್ಯಾಂಪರ್ ಆಗುತ್ತೆ ಅಥವಾ ಪ್ರೊಡಕ್ಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. Next, the production of essential commodities continues at low level, but the production of capital goods is stopped.
ಎರಡು ಟೈಪ್ಸ್ ಆಫ್ ಕಮಾಡಿಟೀಸ್ ಇರುತ್ತೆ. ಒಂದನ್ನ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಕ್ಯಾಪಿಟಲ್ ಗುಡ್ಸ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ಅಂದರೆ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂತಹ ಥಿಂಗ್ಸ್, ಪ್ರತಿದಿನ ಏನು ಯೂಸ್ ಮಾಡ್ತಿರ್ತೀವಿ ಅಲ್ವಾ, ಪ್ರೊವಿಷನ್ಸ್ ಆಗಿರ್ಬೋದು, ಯಾವುದೇ ನೇಚರ್ ಆಫ್ ಪ್ರಾಡಕ್ಟ್ ಆಗಿರ್ಬೋದು. ಕ್ಯಾಪಿಟಲ್ ಗುಡ್ಸ್ ಅಂತ ಅಂದರೆ ಲಕ್ಸುರಿಯಸ್ ಪ್ರಾಡಕ್ಟ್ಸ್, ಅಂದರೆ ಡ್ಯೂರಬಲ್ ಗುಡ್ಸ್ ಅಂತ ಏನು ಹೇಳ್ತೀವಿ ಅಲ್ವಾ ಅದು. ಈ ಡಿಪ್ರೆಷನ್ ಸ್ಟೇಜಲ್ಲಿ ಏನಾಗುತ್ತೆ, ನಾವು ಏನೇ ಆದರೂ ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತೂ ಯೂಸ್ ಮಾಡಲೇಬೇಕು. ಊಟ ಮಾಡೋದು ಅಥವಾ ಕ್ಲಾತ್ ಆಗಿರ್ಬೋದು, ಅದೆಲ್ಲ ನಮಗೆ ಪ್ರತಿದಿನ ಬೇಕಾಗಿರೋದ್ರಿಂದ ಅದರದ್ದು ಪ್ರೊಡಕ್ಷನ್ನು ಕಂಟಿನ್ಯೂ ಆಗುತ್ತೆ, ಕಂಪ್ಲೀಟು ಸ್ಟಾಪ್ ಆಗೋದಿಲ್ಲ. ಬಟ್ ಯಾವ ಥರ ಕಂಟಿನ್ಯೂ ಆಗುತ್ತೆ, ಅಟ್ ಲೋ ಲೆವೆಲ್. ಇನ್ಫ್ಲೇಷನ್ ಪೀರಿಯಡಲ್ಲಿ ಇದ್ದಾಗ ಎಷ್ಟು ಹೈ ಕ್ವಾಂಟಿಟಿನಲ್ಲಿ ಪ್ರೊಡಕ್ಷನ್ ನಡೀತಾ ಇತ್ತೋ ಆ ಒಂದು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ನಡೆಯೋದಿಲ್ಲ, ಬಟ್ ಲೋ ಲೆವೆಲಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ಕ್ಯಾಪಿಟಲ್ ಗುಡ್ಸಿಗೆ ಡ್ಯೂರಬಲ್ ಗೂಡ್ಸ್, ಲಕ್ಸುರಿಯಸ್ ಗೂಡ್ಸ್, ಕಾಸ್ಟ್ಲಿ ಗುಡ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ಗೂಡ್ಸ್ಗಳು ಪ್ರೊಡಕ್ಷನ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಯಾಕೆ ಸ್ಟಾಪ್ ಮಾಡ್ತಾರೆ ಅಂತ ಅಂದರೆ ಬೇಸಿಕ್ ನೆಸೆಸಿಟಿನ ಪರ್ಚೇಸ್ ಮಾಡೋದೇ ಕಷ್ಟ ಆಗ್ತಾ ಇರುತ್ತೆ ಪೀಪಲ್ಗೆ. ಬಿಕಾಸ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್ ದೇ ಡೋಂಟ್ ಹ್ಯಾವ್ ಹೈ ಪರ್ಚೇಸಿಂಗ್ ಕೇಪಬಿಲಿಟಿ. ಹೇಗೋ ಲೈಫನ್ನು ಲೀಡ್ ಮಾಡೋದಕ್ಕೆ ತುಂಬ ನೆಸೆಸಿಟಿ ಇರುವಂತಹ ವಸ್ತುಗಳನ್ನ ಹೇಗೋ ಕಷ್ಟಪಟ್ಟು ಅವರು ಅದನ್ನು ಅರ್ನ್ ಮಾಡ್ಕೊಳ್ತಾರೆ. ಬಟ್ ಈ ಡ್ಯೂರಬಲ್ ಗೂಡ್ಸನ್ನು ಪರ್ಚೇಸ್ ಮಾಡುವಂತಹ ಒಂದು ಸಿಚುವೇಶನ್ಸಲ್ಲಿ ಪೀಪಲ್ಸ್ ಇರೋದಿಲ್ಲ. ಅಂಥ ಸಿಚುವೇಶನ್ಸಲ್ಲಿ ಪ್ರೊಡಕ್ಷನ್ ಮಾಡಿದ್ರೂ ಕೂಡ ಯಾವುದೇ ಕ್ಯಾಪಿಟಲ್ ಗುಡ್ಸು ಸೇಲ್ ಆಗೋದಿಲ್ಲ. ಹಾಗಾಗಿ ಎಸೆನ್ಷಿಯಲ್ ಕಮಾಡಿಟೀಸ್ ಪ್ರೊಡಕ್ಷನ್ನು ಲೋ ಲೆವೆಲಲ್ಲಿ ಕಂಟಿನ್ಯೂ ಆಗುತ್ತೆ. ಬಟ್ ಲಕ್ಸುರಿಯಸ್ ಅಥವಾ ಕ್ಯಾಪಿಟಲ್ ಗುಡ್ಸು ಪ್ರೊಡಕ್ಷನ್ ಏನಾಗುತ್ತೆ, ಕಂಪ್ಲೀಟು ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ ಡ್ಯೂರಿಂಗ್ ದ ಡಿಪ್ರೆಷನ್ ಪೀರಿಯಡ್. ನೆಕ್ಸ್ಟ್, ಆಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಕಮ್ ಟು ಆನ್ ಎಂಡ್. ಇನ್ಫ್ಲೇಷನ್ ಪೀರಿಯಡಲ್ಲಿ ತುಂಬಾ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸು ಹೇಗೆ ಪೀಕ್ ಲೆವೆಲಲ್ಲಿ ಇರುತ್ತೋ, ಹೈ ಲೆವೆಲಲ್ಲಿ ಇರುತ್ತೋ, ಎಲ್ಲ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸು ಕೂಡ ಹಾಗೆ ಪೀಕ್ ಲೆವೆಲಲ್ಲಿ ಇರುತ್ತೆ. ಬಟ್ ಅದೇ ಡಿಪ್ರೆಷನ್ ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ ನಾಟ್ ಓನ್ಲಿ ದ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಬಟ್ ಆಲ್ಸೋ ಆಲ್ ದ ಕನ್ಸ್ಟ್ರಕ್ಷನ್ಸ್ ಆಕ್ಟಿವಿಟೀಸ್ ವಿಲ್ ಕಮ್ ಡೌನ್ ಆರ್ ವಿಲ್ ಕಮ್ ಟು ಆನ್ ಎಂಡ್. ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಅಲ್ಲಿ ಏನಾಗುತ್ತೆ, ಎಲ್ಲ ಕನ್ಸ್ಟ್ರಕ್ಷನ್ಸ್ ಆಕ್ಟಿವಿಟೀಸು ಕೂಡ ಕಡಿಮೆ ಆಗುತ್ತೆ. The consumer goods industries such as food, clothing to produce at a lower level. Okay, essential commodities ಅಂತ ಅಂದ್ರು ಒಂದೇನೆ. ಹಾಗೇನೆ ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರಿ, ಕನ್ಸ್ಯೂಮರ್ ಗೂಡ್ಸ್ ಈ ಫುಡ್ ಆಗಿರ್ಬೋದು, ಕ್ಲಾತಸ್ ಆಗಿರ್ಬೋದು, ಅಂದರೆ ತುಂಬ ಎಸೆನ್ಷಿಯಲ್ ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತೀವಿ ಅಲ್ವಾ, ಆ ಬೇಸಿಕ್ ಥಿಂಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಇಂಡಸ್ಟ್ರಿಗಳು ಏನಿರುತ್ತೆ, ಪ್ರೊಡ್ಯೂಸ್ ಅಟ್ ಎ ಲೋಯರ್ ಲೆವೆಲ್. ತುಂಬ ಹೈ ಕ್ವಾಂಟಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೋಗಲ್ಲ, ತುಂಬ ಲೋಯರ್ ಲೆವೆಲಲ್ಲಿ ಅಂದರೆ ಸ್ಮಾಲ್ ಲೆವೆಲಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇದನ್ನು ಪ್ರೊಡಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್, ಮನಿ ಫಾರ್ಮ್ಸ್ ವಿಲ್ ಬಿ ಕ್ಲೋಸ್ಡ್ ಆನ್ ಅಕೌಂಟ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್. ಎಷ್ಟೊಂದು ಫರ್ಮ್ಗಳು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಸ್ ಏನಿರುತ್ತೆ ಅಲ್ವಾ, ಡಿಪ್ರೆಷನ್ ಸ್ಟೇಜಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗದಲ್ಲೇ ಕೊನೆಗೆ ಅವ್ರು ಏನು ಮಾಡ್ತಾರೆ, ಸೊ ಕಂಪ್ನಿನೇ ಅವರು ಕ್ಲೋಸ್ ಡೌನ್ ಮಾಡ್ತಾರೆ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಇದೆ. ಈಗ 1 year ಅಥವಾ 2 years ಲಾಸ್ ಆದರೆ ಯಾರು ಕೂಡ ಕ್ಲೋಸ್ ಡೌನ್ ಮಾಡೋದಿಲ್ಲ. ಅಕ್ಯುಮುಲೇಟೆಡ್ ಲಾಸ್, ಕಂಟಿನ್ಯೂಸ್ ಆಗಿ ಲಾಸಿಂದ ಸಫರ್ ಪಡ್ತಿದ್ದಾರೆ ಅಂತಂದರೆ ಮತ್ತೆ ಅದರಿಂದ ಅವರಿಗೆ ರಿಕವರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಡಿಪ್ರೆಷನ್ ಪೀರಿಯಡಲ್ಲಿ ನಂಬರ್ ಆಫ್ ಫರ್ಮ್ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಕ್ಲೋಸಿಂಗ್ ಡೌನ್ ದೇರ್ ಬಿಸ್ನೆಸ್. ನೆಕ್ಸ್ಟ್, the prices of raw materials and agricultural commodities fall greater than finished goods. Okay, one more important feature ಏನು ಅಂತ ಅಂದರೆ the prices of raw material and agricultural commodities fall greater than finished goods. finished goodsಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ರಾ ಮೆಟೀರಿಯಲ್ ಪ್ರೈಸಸ್ ಹಾಗೆಯೇ ಅಗ್ರಿಕಲ್ಚರಲ್ ಕಮಾಡಿಟಿ ಪ್ರೈಸಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಈ ಥರ ಡಿಫ್ರೆನ್ಸ್ ಆಗುತ್ತೆ, ಫಿನಿಶ್ಡ್ ಗುಡ್ಸಿಗೆ ಕಂಪೇರ್ ಮಾಡಿದ್ರೆ ಇದ್ರ ಪ್ರೈಸ್ ಏನಕ್ಕೆ ಕಡಿಮೆ ಆಗುತ್ತೆ ಅಂತ ಅಂದರೆ, ಈಗ ಫಿನಿಶ್ಡ್ ಗುಡ್ಸ್ ಅಂತಂದರೆ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿಬಿಟ್ಟಿರ್ತೀವಿ. ಬಟ್ ಅದೇ ರಾ ಮೆಟೀರಿಯಲ್ಸ್ ಯಾವಾಗ ಬೇಕು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಬೇಕಾಗುತ್ತೆ. ಇಂಡಸ್ಟ್ರಿಯಲ್ ಆಕ್ಟಿವಿಟೀಸು ಪ್ರೊಡಕ್ಷನ್ ಆಕ್ಟಿವಿಟೀಸ್ ಕಡಿಮೆ ಆದಾಗ ರಾ ಮೆಟೀರಿಯಲ್ಸ್ ನೆಸೆಸಿಟಿನ ಇರೋದಿಲ್ಲ ನಮಗೆ, ಯಾಕೆಂದರೆ ಡಿಮ್ಯಾಂಡ್ ಇರೋದಿಲ್ಲ. ಡಿಮ್ಯಾಂಡ್ ಇಲ್ಲ ಅಂತಂದರೆ ಪ್ರೊಡಕ್ಷನ್ ಕಡಿಮೆ ಮಾಡ್ತೀವಿ. ಪ್ರೊಡಕ್ಷನ್ ಕಡಿಮೆ ಆಗಿದೆ ಅಂತಂದರೆ ರಾ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಸಪ್ಲೈ ಜಾಸ್ತಿ ಇರುತ್ತೆ, ರಾ ಮೆಟೀರಿಯಲ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸಸ್ಸು ಕೂಡ ಕಡಿಮೆ ಆಗುತ್ತೆ. ಲೈಕ್ ವೈಸ್ ಅಗ್ರಿಕಲ್ಚರಲ್ ಕಮಾಡಿಟೀಸ್ ಆಲ್ಸೋ. ನೆಕ್ಸ್ಟ್, ದ ಅಗ್ರಿಕಲ್ಚರಿಸ್ಟ್ ಆರ್ ಹಿಟ್ ಅಂಡ್ ಹಾರ್ಡ್ ಮೋರ್ ದ್ಯಾನ್ ದ ಮ್ಯಾನುಫ್ಯಾಕ್ಚರರ್.
ಸೊ ಈ ಒಂದು ಮ್ಯಾನುಫ್ಯಾಕ್ಚರರ್ಗೆ ಕಂಪೇರ್ ಮಾಡಿದ್ರೆ ಈವನ್ ಅಗ್ರಿಕಲ್ಚರ್ ಇಷ್ಟು ಕೂಡ ಏನಿದ್ದಾರೆ ಅಲ್ವಾ, ಅವರು ಕೂಡ ಇಲ್ಲಿ ಸಫರ್ ಪಡುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಓವರಾಲ್ ನಾವು ಏನು ಹೇಳ್ಬೋದು ಅಂತ ಅಂದರೆ, ಬಿಸ್ನೆಸ್ ಪೀಪಲ್ ಆದರೂ ಆಗಲಿ, ಅಗ್ರಿಕಲ್ಚರ್ ಪೀಪಲ್ ಆದರೂ ಆಗಲಿ, ಇನ್ ಟೋಟಲ್ ಡಿಪ್ರೆಷನ್ ಪೀರಿಯಡಲ್ಲಿ ಅವರು ಸೊ ತುಂಬ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ, ಇನ್ಕಮ್ ಲೆವೆಲ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ತುಂಬ ಸಫರ್ ಪಡುವಂತಹ ಚಾನ್ಸಸ್ ಇಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಇವಾಗ ನಾವು ಇಲ್ಲಿ ತನಕ ಆ ಡಿಪ್ರೆಷನ್ ಸ್ಟೇಜ್ ಅಂತ ಅಂದರೆ ಏನು, ಆ ಒಂದು ಡಿಪ್ರೆಷನ್ ಸ್ಟೇಜಲ್ಲಿ ಇರುವಂತಹ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡಿದ್ವಿ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಸೆಕೆಂಡ್ ಸ್ಟೇಜ್, ದಟ್ ಈಸ್ ದ ರಿವೈವಲ್ ಆರ್ ರಿಕವರಿ ಸ್ಟೇಜ್. ನೋಡಿ, ನೇಮೇ ಹೇಳುತ್ತೆ ರಿಕವರಿ. ಈಗ ಏನಾದರೂ ಆಗಿದ ತಕ್ಷಣನೇ ರಿಕವರಿ ಆಗ್ತಾ ಇದ್ದೀರಾ ಅಂತ ನಾವು ಕೇಳ್ತೀವಿ ಅಲ್ವಾ. ರಿಕವರಿ ಅಂತ ಅಂದರೆ ಒಂದು ನೆಗೆಟಿವ್ ಇಂದ ಒಂದು ಚೂರು ಪಾಸಿಟಿವ್ ಕಡೆಗೆ ಟರ್ನ್ ಆಗುವಂತಹ ಸಿಚುವೇಶನ್ಸ್ ಅಂತ ಹೇಳ್ಬೋದು. ಇಟ್ ರೆಫರ್ಸ್ ಟು ದ ಲೋಯರ್ ಟರ್ನಿಂಗ್ ಪಾಯಿಂಟ್ at which the economy undergoes changes from depression to prosperity. ಇನ್ನೇನಿಲ್ಲ, ಎಲ್ಲ ಮುಗ್ದೋಗಿದೆ, ಇನ್ನೇನು ಇಲ್ವೇ ಇಲ್ಲ ಅನ್ನೋ ತುಂಬ ಪಸಿಮಿಸ್ಟಿಕ್ ಆಗಿರ್ತೀವಿ. ತುಂಬ ಡಿಪ್ರೆಷನ್ ಸ್ಟೇಜಿಗೆ ಹೊರಟೋದಾಗ ಒಂದು ಚೂರು ಪ್ರಾಸ್ಪರಿಟಿ ಸ್ಟೇಜ್ ಕಡೆ ಟರ್ನ್ ಆಗುವಂತಹ ಸಿಚುವೇಶನ್ಸ್ ಏನಿದೆಯೋ, ಡಿಪ್ರೆಷನಿಂದ ಪ್ರಾಸ್ಪರಿಟಿಯಾಗಿ ಟರ್ನ್ ಆಗುವಂತಹ ಪಾಯಿಂಟ್ ಅಥವಾ ಸಿಚುವೇಶನ್ ಏನಿದೆಯೋ ಅದನ್ನು ನಾವು ರಿಕವರಿ ಸ್ಟೇಜ್ ಅಂತ ಕರಿತೀವಿ. ಮತ್ತು ಯಾಕೆ ಈ ಥರ ಆಗುತ್ತೆ ಅಂತಲೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಬಿಸ್ನೆಸ್ ಸೈಕಲ್ ಅನ್ನೋದು ಯಾವುದೇ ಫೇಸಸ್ಸು ಅಥವಾ ಯಾವುದೇ ಸಿಚುವೇಶನ್ಸಲ್ಲಿ ಕಾನ್ಸ್ಟೆಂಟ್ ಇರೋದಿಲ್ಲ. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಅದು ಲೈಕ್ ಎ ವೀಲ್, ಚಕ್ರ ಥರ ತಿರುಗ್ತಾ ಇರುತ್ತೆ. ಒಂದ್ಸಲ ನಾವು ಅಪ್ವರ್ಡ್ ಸ್ಟೇಜಲ್ಲಿದ್ದರೆ ಇನ್ನು ಕೆಲವು ಸಲ ನಾವು ಡೌನ್ವರ್ಡ್ ಸ್ಟೇಜಿಗೆ ಬರ್ತಾ ಇರ್ತೀವಿ, ಮತ್ತೆ ಅಪ್ವರ್ಡ್ ಹೋಗ್ತೀವಿ, ಮತ್ತೆ ಡೌನ್ವರ್ಡ್ ಬರ್ತೀವಿ. ಈ ಥರ ವೀಲ್ ರೀತಿನಲ್ಲಿ ಏನಾಗ್ತಾ ಇರುತ್ತೆ, ಸೊ ಫ್ಲಕ್ಚುಯೇಟಿಂಗ್ ನೇಚರಲ್ಲಿ ಸುತ್ತುತ್ತಾನೆ ಇರುತ್ತೆ. ಹಾಗಾಗಿ ಒಂದು ಸಲ ಡಿಪ್ರೆಷನ್ ಸ್ಟೇಜ್ ಆಗಿದೆ ಅಂತ ಅಂದರೆ ಅದೇ ಸ್ಟೇಜಲ್ಲೇ ನಾವು ಕಂಟಿನ್ಯೂ ಆಗ್ತೀವಿ ಅಂತ ಏನಿಲ್ಲ. ಸಮ್ ಇಯರ್ಸ್ ಆದಮೇಲೆ, ಸಮ್ ಮಂತ್ಸ್ ಆದರೂ ಆಗ್ಬೋದು ಅಥವಾ ಒಂದು ಫ್ಯೂ ಇಯರ್ಸ್ ಆದರೂ ಆಗ್ಬೋದು, ಅದು ಟರ್ನ್ ಆಗ್ತಾ ಹೋಗುತ್ತೆ. ಸೊ ಯಾವ ಥರ ಅಂದರೆ ಒಂದೇ ಸಲ ಹೈ ಲೆವೆಲಿಗೆ ಟರ್ನ್ ಆಗೋದಿಲ್ಲ, ಲೋಯರ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಡಿಪ್ರೆಷನಿಗೆ ಇಮಿಡಿಯೇಟ್ ಬಂದುಬಿಡ್ತೀವಿ, ಬಟ್ ಅದೇ ನಾವು ಅಪ್ವರ್ಡಿಗೆ ಎಗೈನ್ ಬರೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದು ಗ್ರ್ಯಾಜುಯಲಿ ನಿಧಾನವಾಗಿ ಬರ್ತಾ ಇರುತ್ತೆ. ಸೊ ಈ ಒಂದು ಲೋಯರ್ ಪಾಯಿಂಟ್ ಏನಿದೆಯೋ, ಡಿಪ್ರೆಷನ್ ಸ್ಟೇಜಿಂದ ಪ್ರಾಸ್ಪರಿಟಿ ಸ್ಟೇಜಿಗೆ ಕನ್ವರ್ಟ್ ಆಗೋದು, ಅದನ್ನು ನಾವು ರಿವೈವಲ್ ಅಥವಾ ರಿಕವರಿ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ರಿಕವರಿ ಸ್ಟೇಜಲ್ಲಿ ಅದರದ್ದು ಫೀಚರ್ ಹೇಗಿರುತ್ತೆ ಒಂದು ಕಂಟ್ರಿನಲ್ಲಿ ಅಂತ ನೋಡೋಣ. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ರೇಸ್ ಆಫ್ ಹೋಪ್ ಅಪಿಯರ್ ಇನ್ ದ ಮೈಂಡ್ಸ್ ಆಫ್ ದ ಬಿಸ್ನೆಸ್ ಪೀಪಲ್. They feel that economic situation was not as bad as it in the crisis period. ನೋಡಿ, ಒಂಚೂರು ಏನೋ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ನಾವು ಟರ್ನ್ ಆಗ್ತಾ ಇದೀವಿ ಅಂತ ಅಂದಾಗ ರೇಸ್ ಆಫ್ ದ ಹೋಪ್ ಅಂತ ಅಂದರೆ ಒಂದು ಈ ಬೆಳಕಿನ ಕಿರಣಗಳು ಅಂತ ಏನು ಹೇಳ್ತೀವಿ ಅಲ್ವಾ, ಆ ಒಂದು ಹೋಪ್ ಅನ್ನೋದು, ಪಾಸಿಟಿವ್ ಹೋಪ್ ಅನ್ನೋದು ಯಾರ ಮೈಂಡ್ಸಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಬಿಸ್ನೆಸ್ ಪೀಪಲ್ ಮೈಂಡಲ್ಲಿ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಪಾಸಿಟಿವ್ ಹೋಪು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆ ಫೀಲ್ ದಟ್ ಎಕನಾಮಿಕ್ ಸಿಚುವೇಶನ್, ಮತ್ತು ಎಕನಾಮಿಕ್ ಸಿಚುವೇಶನ್ ಆ ಒಂದು ಡಿಪ್ರೆಷನ್ ಪೀರಿಯಡಲ್ಲಿ ಏನು ಒಂದು ಬ್ಯಾಡ್ ಇತ್ತೋ ಆ ಥರ ಯಾವುದೇ ಬ್ಯಾಡ್ ಇಲ್ಲ, ಗುಡ್ ಕಡೆಗೆ ಅದು ಟರ್ನ್ ಆಗ್ತಿದೆ ಅನ್ನೋ ಒಂದು ಫೀಲ್ ಏನಾಗುತ್ತೆ ಇಲ್ಲಿ ಬಿಸ್ನೆಸ್ ಪೀಪಲ್ ಮೈಂಡ್ಸಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. Pessimism, which was seen in every walk of life during initial period of depression, will vanish. ಫಸ್ಟ್ ಸ್ಟೇಜ್ ಡಿಪ್ರೆಷನ್ ಸ್ಟೇಜಲ್ಲಿ ಏನು ತುಂಬ ಪಸಿಮಿಸಮ್ ಇದ್ವಿ, ತುಂಬ ನೆಗೆಟಿವ್ ಥಾಟ್ಸಲ್ಲಿ ಇದ್ವಿ, ಆ ಎಲ್ಲದೂ ಕೂಡ ಏನಾಗುತ್ತೆ, ಕಂಪ್ಲೀಟ್ ಅಂತ ಹೇಳೋದಕ್ಕಾಗಲಿಲ್ಲ ಅಂತ ಅಂದ್ರೂ ಸಮ್ ಎಕ್ಸ್ಟೆಂಟಲ್ಲಿ ಏನಾಗುತ್ತೆ, ವಾನಿಶ್ ಅಂತ ಅಂದರೆ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಆವಾಗ ಪೆಸಿಮಿಸಮ್ ಇರ್ತಿದ್ವಿ, ತುಂಬಾ ಲೈಫ್ ಹೇಗೆ ಅನ್ನೋ ಒಂದು ಥಾಟ್ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಾ ಇತ್ತು, ಎಲ್ಲಿ ನೋಡಿದ್ರೂ ಕೂಡ ಹ್ಯಾಪಿನೆಸ್ ಇರ್ತಾ ಇರಲಿಲ್ಲ. ಬಟ್ ಅದೇ ರಿಕವರಿ ಸ್ಟೇಜಿಗೆ ನಾವು ಟರ್ನ್ ಆಗಿದ ತಕ್ಷಣವೇ ಆ ಡಿಪ್ರೆಷನ್ಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದ ಬಿಸ್ನೆಸ್ ಪೀಪಲ್ ವಿಲ್ ನೌ ಫೈಂಡ್ ಔಟ್ ದ ಸಿಚುಯೇಷನ್ ಬೆಟರ್ ಟು ಸ್ಟಾರ್ಟ್ ಪ್ರೊಡಕ್ಷನ್. Some of the firm will completely close down their business during the depression period, and some of the companies or the manufacturing activities will stop temporarily.
ಕೆಲವೊಂದು ಬಿಸ್ನೆಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರು. ಇನ್ನು ಕೆಲವೊಂದು ಫಾರ್ಮ್ಗಳು ಟೆಂಪರರಿಯಾಗಿ ಡಿಪ್ರೆಷನ್ ಪೀರಿಯಡಲ್ಲಿ ಏನು ಸ್ಟಾಪ್ ಮಾಡಿದ್ರೋ ಅದು ಮತ್ತೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ರಿಕವರಿ ಸ್ಟೇಜು ಸಮ್ ಫಾರ್ ಬೆಟರ್ ಅನ್ನೋ ಸಿಚುವೇಶನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಪಿಕ್ಸ್ ಅಪ್ ವೆರಿ ಸ್ಲೋಲಿ ಆ್ಯಂಡ್ ಗ್ರ್ಯಾಜುಯಲಿ. ಏನು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಲ್ಲ ತುಂಬ ಲೋಯರ್ ಲೆವೆಲಿಗೆ ಹೊರಟೋಗಿರುತ್ತೆ ಅಲ್ಲ ಡಿಪ್ರೆಷನ್ ಪೀರಿಯಡಲ್ಲಿ, ಅದೆಲ್ಲ ಏನಾಗುತ್ತೆ ಅಂದರೆ ಒಂದೇ ಸಲ ತುಂಬ ಜಾಸ್ತಿ ಆಗುತ್ತೆ ಅಂತಲ್ಲ, ತುಂಬ ಗ್ರ್ಯಾಜುಯಲಿ ಸ್ಲೋ ಆಗಿ ಅದೇನಾಗ್ತಾ ಹೋಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ, ಪಿಕಪ್ ಆಗ್ತಾ ಹೋಗುತ್ತೆ. The producers order for new machinery or repair the old machinery. ಈ ಕ್ಯಾಪಿಟಲ್ ಗೂಡ್ಸ್ ಅಥವಾ ಮೆಷಿನರಿನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಇಂಡಸ್ಟ್ರೀಸ್ ಏನಿರುತ್ತೆ ಅಲ್ವಾ, ಮೆಷಿನರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಇಂಡಸ್ಟ್ರಿಗಳು ಡಿಪ್ರೆಷನ್ ಪೀರಿಯಡಲ್ಲಿ ಅವರ ಪ್ರೊಡಕ್ಷನನ್ನು ಸ್ಟಾಪ್ ಮಾಡಿರ್ತಾರೆ. ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ ಸ್ಟಾಪ್ ಆಗಿರುತ್ತೆ ಅಂತ ಅಲ್ಲಿ ಫೀಚರ್ಸಲ್ಲಿ ಹೇಳಿದ್ವಿ ಅಲ್ವಾ. ಈ ಒಂದು ರಿಕವರಿ ಸ್ಟೇಜ್ಗೆ ಟರ್ನ್ ಆದಾಗ ಪ್ರೊಡಕ್ಷನ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಮತ್ತೆ ಬಿಸ್ನೆಸ್ ಪೀಪಲ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ನಮಗೆ ರಾ ಮೆಟೀರಿಯಲ್, ಲೇಬರ್ ಎಲ್ಲ ಹೇಗೆ ನೆಸೆಸಿಟಿ ಇರುತ್ತೋ ನಮಗೆ ಅವಾಗ ಮೆಷಿನರೀಸ್ ಕೂಡ ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ಪ್ರೊಡ್ಯೂಸರ್ಸ್ ಎಲ್ಲ ಹೊಸ ಹೊಸ ಮೆಷಿನರೀಸಿಗೆ ಆರ್ಡರನ್ನು ಪ್ಲೇಸ್ ಮಾಡ್ತಾರೆ. ಅವ್ರು ಆರ್ಡರನ್ನು ಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿಗಳು ಕೂಡ ಅವರು ವರ್ಕನ್ನು ಸ್ಟಾರ್ಟ್ ಮಾಡಿ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ತಾರೆ. Wages are low, even efficient worker. Sufficient number of skilled workers are now available. ಅಂದರೆ ವೇಜಸ್ಸು ರೇಟ್ ಏನಿದೆ ಅಲ್ವಾ, ಡಿಪ್ರೆಷನ್ ಪೀರಿಯಡಿಗಿನ ಸ್ವಲ್ಪ ಫಾರ್ ಬೆಟರ್ ಆಗಿ ಇಲ್ಲಿ ಕೊಡ್ತಾರೆ, ಅಲ್ಲಿ ಅಷ್ಟು ಲೋ ಲೆವೆಲಲ್ಲಿ ಇರೋಲ್ಲ, ಅಲ್ಲಿಗಿನ್ನ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ ಆ ಎಫಿಷಿಯನ್ಸಿಗೆ ಕರೆಕ್ಟಾಗಿರೋ ಅಷ್ಟು ವೇಜಸ್ಸು ಸಿಗೋದಿಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೂ ಕೂಡ ನಮಗೆ ನಂಬರ್ ಆಫ್ ಸ್ಕಿಲ್ಡ್ ವರ್ಕರ್ಸು ಆ ಟೈಮಲ್ಲಿ ಅವೈಲಬಿಲಿಟಿ ಇರ್ತಾರೆ. ನಮಗೆ ನೆಸೆಸಿಟಿ ಇರುವಂತಹ ಎಫಿಷಿಯೆಂಟ್ ವರ್ಕರು ಸಿಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ. ಎಷ್ಟು ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಸಫಿಷಿಯೆಂಟ್ ನಂಬರ್ ಆಫ್ ಪೀಪಲ್ಲು, ಅದರಲ್ಲೂ ಎಂಥವ್ರು ಅಂತಂದರೆ ಸ್ಕಿಲ್ಡ್ ವರ್ಕರ್ಸ್, ನಾಟ್ ಅನ್ಸ್ಕಿಲ್ಡ್ ವರ್ಕರ್ಸ್, ಸ್ಕಿಲ್ಡ್ ವರ್ಕರ್ಸ್ ಅವೈಲಬಿಲಿಟಿ ಕೂಡ ನಮಗೆ ಇರುತ್ತೆ ಈ ಒಂದು ಸ್ಟೇಜಲ್ಲಿ. ನೆಕ್ಸ್ಟ್, construction and allied industries receive order and they start re-employing the workers. ಡಿಪ್ರೆಷನ್ ಪೀರಿಯಡಲ್ಲಿ ನಾವು ಹೇಳಿದ್ವಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಎಂಡ್ ಆಗಿಬಿಟ್ಟಿರುತ್ತೆ, ಮತ್ತು ಯಾವುದೇ ಇಂಡಸ್ಟ್ರೀಸ್ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಆಗಿರುತ್ತೆ. ಯಾಕೆಂದರೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇಲ್ಲ ಅಂದರೆ ಅದನ್ನು ಸಪ್ಲೈ ಮಾಡೋ ಅದಕ್ಕೆ ಕನ್ಸ್ಟ್ರಕ್ಷನ್ ವರ್ಕಿಗೆ ಏನು ಮೆಟೀರಿಯಲ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ ಅಲ್ವಾ, ಆ ಇಂಡಸ್ಟ್ರಿಗಳು ಕೂಡ ಸ್ಟಾಪ್ ಆಗಿರ್ತಾ ಇತ್ತು. ಬಟ್ ಈ ರಿಸಿಷನ್ ಸ್ಟೇಜ್, ಈ ಒಂದು ರಿಕವರಿ ಸ್ಟೇಜಲ್ಲಿ ಏನಾಗ್ತಾ ಹೋಗುತ್ತೆ, ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಅದಕ್ಕೆ ಅಸಿಸ್ಟ್ ಮಾಡುವಂತಹ, ಅದಕ್ಕೆ ನೆಸೆಸಿಟಿ ಇರುವಂತಹ ರಾ ಮೆಟೀರಿಯಲ್ನ ಸಪ್ಲೈ ಮಾಡುವಂತಹ ಎಲ್ಲ ಇಂಡಸ್ಟ್ರಿಗಳು ಕೂಡ ಅವರ ಸರ್ವಿಸಸ್ಸನ್ನು ರಿಸೀವ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಟೈಮಲ್ಲಿ ಏನು ಎಂಪ್ಲಾಯೀಸ್ನೆಲ್ಲ ಟರ್ಮಿನೇಟ್ ಮಾಡಿದ್ರು ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನಿತ್ತು, ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಲ್ದಲೆ ಅನ್ಎಂಪ್ಲಾಯ್ಮೆಂಟ್ ಏನಿತ್ತು ಅದೆಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಇವ್ರು ಏನು ಮಾಡ್ತಾರೆ, ಹೊಸದಾಗಿ ವರ್ಕರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ. When the workers get employment, they get salaries and wages. This is common. ಇವಾಗ ಎಲ್ಲ ಕಂಪನಿಗಳು ವರ್ಕರ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಅಂತ ಅಂದರೆ ನಮಗೆ ಸ್ಯಾಲರಿ ಮತ್ತು ವೇಜಸ್ ಎಲ್ಲ ಜಾಸ್ತಿ ಆಗುತ್ತೆ. ದ ಸಪ್ಲೈಯರ್ಸ್ ಆಫ್ ರಾ ಮೆಟೀರಿಯಲ್ಸ್ ಗೆಟ್ ರೆವಿನ್ಯೂ. ಡಿಪ್ರೆಷನ್ ಪೀರಿಯಡಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ತುಂಬ ಕಡಿಮೆ ಇರುತ್ತೆ ಅಥವಾ ಸ್ಟಾಪ್ ಆಗಿರುತ್ತೆ ಅಲ್ವಾ, ಹಾಗಾಗಿ ರಾ ಮೆಟೀರಿಯಲ್ಸ್ಗೆ ಯಾವುದೇ ಡಿಮ್ಯಾಂಡ್ ನಾವು ಮಾಡಿರೋದಿಲ್ಲ, ಸಪ್ಲೈಯರ್ಸು ಕೂಡ ಲಾಸಿಂದ ಸಫರ್ ಪಡ್ತಾ ಇದ್ರು. ಬಟ್ ರಿಕವರಿ ಸ್ಟೇಜಲ್ಲಿ ಏನಾಗುತ್ತೆ, ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀವಿ. ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದಾಗ ಸಪ್ಲೈಯರ್ಸಿಗೆ ರೆವಿನ್ಯೂ ಕೂಡ ಅವರಿಗೆ ಜಾಸ್ತಿ ಆಗುತ್ತೆ. ದ ಬ್ಯಾಂಕ್ ಆಲ್ಸೋ ಸ್ಟಾರ್ಟ್ ಫಂಕ್ಷನಿಂಗ್ ಸೀರಿಯಸ್ಲಿ. ಅಲ್ಲೆಲ್ಲ ಬ್ಯಾಂಕ್ ಕ್ರೆಡಿಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರು, ಫಂಡ್ ಸಪ್ಲೈ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ವಿ ಡಿಪ್ರೆಷನ್ ಪೀರಿಯಡಲ್ಲಿ. ಅದೇ ರಿಕವರಿ ಸ್ಟೇಜಲ್ಲಿ ಏನಾಗುತ್ತೆ, ಎಲ್ಲದೂ ಕೂಡ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಎಲ್ಲ ಆಕ್ಟಿವಿಟೀಸು ಸ್ಲೋ ಆಗಿ ಸ್ಟಾರ್ಟ್ ಆಗೋದ್ರಿಂದ ಬ್ಯಾಂಕ್ಗಳು ಕೂಡ ಕರೆಕ್ಟಾಗಿ ಇನ್ ದ ಸೆನ್ಸ್ ಪಾಸಿಟಿವ್ ಆಗಿ ಫಂಕ್ಷನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕ್ರೆಡಿಟ್ ಸಪ್ಲೈ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ.
The pessimism and despair of the depression gradually vanish in minds of the people. There arises optimism everywhere. ಆ ಒಂದು ಸ್ಟೇಜಲ್ಲಿ ಏನು ತುಂಬ ನೆಗೆಟಿವ್ ಇತ್ತು, ಏನು ತುಂಬ ಡಿಪ್ರೆಷನ್ ಸ್ಟೇಜಲ್ಲಿ ಇರ್ತಾರೋ ಆ ಪೆಸಿಮಿಸಮ್, ಡಿಪ್ರೆಷನ್, ಬೇಜಾರು ಎಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರ್ಯಾಜುವಲಿ ಕಡಿಮೆ ಆಗುತ್ತೆ. ಎಲ್ಲ ಪೀಪಲ್ ಮೈಂಡಲ್ಲೂ ಕೂಡ ಒಂದು ಆಪ್ಟಿಮಿಸ್ಟಿಕ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪಾಸಿಟಿವಿಟಿ ಅನ್ನೋದು ಎಲ್ಲ ಕಡೆ ನಮಗೆ ವಿಸಿಬಲ್ ಆಗ್ತಾ ಹೋಗುತ್ತೆ ಈ ಒಂದು ಸ್ಟೇಜಲ್ಲಿ. ಓಕೆ, ಸೊ ಇಲ್ಲಿವರೆಗೂ ನಾವು ಸೆಕೆಂಡ್ ಸ್ಟೇಜ್ ರಿಕವರಿ ಅಥವಾ ರಿವೈವಲ್ ಸ್ಟೇಜ್ ಅಂತ ಅಂದರೆ ಏನು, ಆ ಒಂದು ರಿಕವರಿ ಅಥವಾ ರಿವೈವಲ್ ಸ್ಟೇಜಲ್ಲಿ ಒಂದು ಸಿಚುವೇಶನ್ಸ್ ಯಾವ ರೀತಿ ಇರುತ್ತೆ, ಅದರದ್ದು ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂತ ನೋಡಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ ಥರ್ಡ್ ಫೇಸ್, ದಟ್ ಈಸ್ ದ ಪ್ರಾಸ್ಪರಿಟಿ ಆರ್ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್. ಪ್ರಾಸ್ಪರಿಟಿ ಅನ್ನೋದು ಒಂಥರ ಪಾಸಿಟಿವ್ನ ಇಂಡಿಕೇಟ್ ಮಾಡುತ್ತೆ. ನಾವು ಯಾರಿಗಾದ್ರೂ ವಿಶ್ ಮಾಡಬೇಕಾದ್ರೂ ಕೂಡ ನಿಮ್ಮ ಲೈಫು ಪ್ರಾಸ್ಪರಸ್ ಆಗಿರಲಿ ಅಂತ ಹೇಳ್ತೀವಿ, ಅಂದರೆ ಸಮೃದ್ಧಿ ಆಗಿರೋದು ಅಂತ ಹೇಳ್ತೀವಿ ಅಲ್ವಾ. ಆ ಥರ ಸಿಚುವೇಶನ್ಸ್ ಇದ್ದರೆ ಕಂಟ್ರಿನಲ್ಲಿ ಅದನ್ನು ನಾವು ಪ್ರಾಸ್ಪರಿಟಿ ಅಥವಾ ಫುಲ್ ಎಂಪ್ಲಾಯ್ಮೆಂಟ್. ರಿಕವರಿ ಸ್ಟೇಜಲ್ಲಿ ಇದು ಸ್ವಲ್ಪ ಮಟ್ಟಕ್ಕಿರುತ್ತೆ, ತುಂಬ ಹೈ ಲೆವೆಲ್ ಎಕ್ಸ್ಟೆಂಟಲ್ಲಿ ಇರೋದಿಲ್ಲ. ಬಟ್ ಈ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ರಿಕವರಿ ಸ್ಟೇಜಿಗಿಂತ ಸ್ವಲ್ಪ ಜಾಸ್ತಿ ಎಲ್ಲದರಲ್ಲೂ ಕೂಡ ಪಾಸಿಟಿವಿಟಿ ಅನ್ನೋದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. Prosperity phase refers to a state where the economy attains maximum growth with full employment, and the moment of the economy is beyond full employment. ನಮಗೆ ರಿಕವರಿ ಸ್ಟೇಜಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಥವಾ ಎಂಪ್ಲಾಯ್ಮೆಂಟ್ ಏನಾಗಿತ್ತು ಅಂತಂದರೆ ಒಂದು ಮೀಡಿಯಮ್ ಲೆವೆಲಲ್ಲೇ ಇರುತ್ತೆ. ತುಂಬ ಹೈ ಲೆವೆಲಲ್ಲಿ ಎಲ್ಲ ಪೀಪಲ್ಗೂ ಕೆಲಸ ಇದೆ ಅಂತ ನಮಗೆ ಇರಲಿಲ್ಲ. ಬಟ್ ಅದೇ ಪ್ರಾಸ್ಪರಿಟಿ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಅಂದರೆ ಮ್ಯಾಕ್ಸಿಮಮ್ ಗ್ರೋತ್, ಎಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇರೋದೇ ಇಲ್ಲ ಅಂತ ಅಲ್ಲ, ಬಟ್ ಮ್ಯಾಕ್ಸಿಮಮ್ ಒಂದು 95% ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಂಥ ಒಂದು ಸ್ಟೇಜನ್ನ ನಾವೇನು ಹೇಳ್ತೀವಿ, ಪ್ರಾಸ್ಪರಿಟಿ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಪ್ರಾಸ್ಪರಿಟಿ ಸ್ಟೇಜ್ನಲ್ಲಿ ಫೀಚರ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ದ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಪಿಕ್ಸ್ ಅಪ್ ಫಾಲೋಡ್ ಬೈ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಬೈ ಕಮರ್ಷಿಯಲ್ ಬ್ಯಾಂಕ್. ಲಾಸ್ಟ್ ಸ್ಟೇಜಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಬ್ಯಾಂಕ್ಗಳು ಕೊಡುವಂಥ, ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಕೊಡುವಂತಹ ಲೋನ್ಸು, ಅಡ್ವಾನ್ಸಸ್ಸು, ಮನಿ ಸಪ್ಲೈ ಆಗಿರ್ಬೋದು. ಡಿಪ್ರೆಷನ್ ಪೀರಿಯಡಲ್ಲಿ ಕಾನ್ಸ್ಟ್ರಕ್ಷನ್ ಆಫ್ ಕ್ರೆಡಿಟ್ ಅಂತ ಹೇಳಿದ್ವಿ. ರಿಕವರಿ ಸ್ಟೇಜಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಫಂಕ್ಷನನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ಈ ಒಂದು ಪ್ರಾಸ್ಪರಿಟಿ ಸ್ಟೇಜಲ್ಲಿ ಏನು ಮಾಡುತ್ತೆ, ಬ್ಯಾಂಕ್ ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಆ ಕ್ರೆಡಿಟ್ ಸಪ್ಲೈ ಏನಿದೆಯೋ ಅದರದ್ದು ಕ್ವಾಂಟಿಟಿನ ಅವರು ತುಂಬ ಲಾರ್ಜ್ ಆಗಿ ಮಾಡ್ತಾರೆ. ಜಾಸ್ತಿ ಕ್ವಾಂಟಿಟಿನಲ್ಲಿ ಅವರು ಫಂಡ್ಸನ್ನು ಸಪ್ಲೈ ಮಾಡ್ತಾ ಹೋಗ್ತಾರೆ. ಸ್ಟಾಕ್ ಮಾರ್ಕೆಟ್ ಆಲ್ಸೋ ಸ್ಟಾರ್ಟ್ ಫಂಕ್ಷನಿಂಗ್ ವಿಗರ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಫಂಕ್ಷನ್ನು ಕೂಡ ನಮಗೆ ಡಿಪ್ರೆಷನ್ ಸ್ಟೇಜಲ್ಲಿ ಕಡಿಮೆ ಆಗಿರುತ್ತೆ. ಬಟ್ ಅದೇ ಪ್ರಾಸ್ಪರಿಟಿ ಸ್ಟೇಜಲ್ಲಿ ಎಲ್ಲ ಸ್ಟಾಕ್ ಮಾರ್ಕೆಟುಗಳು ತುಂಬ ಎಫಿಷಿಯನ್ಸಿಯಿಂದ ಫಂಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೈಸಸ್ ಆ್ಯಂಡ್ ಪ್ರಾಫಿಟ್ ಆಲ್ಸೋ ರೈಸ್ ಇನ್ಫ್ಲೂಯೆನ್ಸಿಂಗ್ ಫರ್ದರ್ ಇನ್ವೆಸ್ಟ್ಮೆಂಟ್. ಪ್ರೈಸಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಪೊಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಲ್ಸೋ ಇನ್ಫ್ಲೂಯೆನ್ಸಿಂಗ್ ಫರ್ದರ್ ಇನ್ವೆಸ್ಟ್ಮೆಂಟ್. ಒನ್ ದರ್ ಇಸ್ ಇನ್ಕ್ರೀಸಸ್ ಇನ್ ದ ಪ್ರೈಸಸ್ ಆ್ಯಂಡ್ ಪ್ರಾಫಿಟ್, ಇಟ್ ಲೀಡ್ಸ್ ಟು ಮೇಕ್ ಫರ್ದರ್ ಇನ್ವೆಸ್ಟ್ಮೆಂಟ್ ಬೈ ದ ಬಿಸ್ನೆಸ್ ಪೀಪಲ್. ಈಗ ನಾವು ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ನಮಗೆ ಕರೆಕ್ಟಾಗಿ ಪ್ರಾಫಿಟ್ ಬರ್ತಾ ಇಲ್ಲ, ಪ್ರೈಸಸ್ ಬರ್ತಿಲ್ಲ ಅಂತ ಅಂದರೆ ಎಗೇನ್ ಆ್ಯಂಡ್ ಅಗೇನ್ ನಾವು ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಥಿಂಕೇ ಮಾಡೋದಿಲ್ಲ. ಬಟ್ ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ಕರೆಕ್ಟು ರಿಟರ್ನ್ಸ್ ಬರ್ತಿದೆ, ಪ್ರಾಫಿಟ್ಟು ಪ್ರೈಸಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಇನ್ನೂ ಜಾಸ್ತಿ ಬ್ರಾಂಚಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕು, ಪ್ರಾಡಕ್ಟನ್ನು ಡೈವರ್ಸಿಫಿಕೇಷನ್ ಮಾಡಬೇಕು, ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕು, ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡಬೇಕು. ಈ ಥರ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಆಪ್ಟಿಮಿಸಮ್ ಗ್ರೋಸ್ ಅಂಡ್ ಸ್ಪ್ರೆಡ್ಸ್ ಫಾರ್ ಆ್ಯಂಡ್ ವೈಡ್. ಎಲ್ಲ ಕಡೆ ಏನಾಗ್ತಾ ಹೋಗುತ್ತೆ, ಪಸಿಮಿಸಮ್ ಇರುವಂತಹ ಸಿಚುವೇಶನ್ನು ಆಪ್ಟಿಮಿಸ್ಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಆಪ್ಟಿಮಿಸ್ಟಿಕ್ಕು ಎಲ್ಲ ಕಡೆನೂ ಕೂಡ ಅಂದರೆ ಹೋಲ್ ಕಂಟ್ರಿನಲ್ಲಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದ ಕಂಟ್ರಿ ಈಸ್ ಗ್ರ್ಯಾಜುವಲಿ ಎಕ್ಸ್ಪೀರಿಯನ್ಸಿಂಗ್ ದ ಸ್ಟೇಜ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಮತ್ತು ಒಂದು ಕಂಟ್ರಿನಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದು ಮ್ಯಾಕ್ಸಿಮಮ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಜನಗಳಿಗೂ ಕೂಡ ಅಲ್ಲಿ ಏನಾಗುತ್ತೆ, ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದೆ ಅಂತ ಅಂದರೆ ಇನ್ಕಮ್ ಬರುತ್ತೆ, ಇನ್ಕಮ್ ಇದೆ ಅಂತ ಅಂದರೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ ಗೂಡ್ಸು ಸರ್ವಿಸಸ್ಸಿಗೆ. ಅದರಿಂದ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಮತ್ತೆ ರಿಕವರಿ ಆಗ್ತಾ ಹೋಗುತ್ತೆ. ಅದು ಎಷ್ಟು ಗೂಡ್ಸು ಸರ್ವಿಸಸ್ಸಿಗೆ ಡಿಮ್ಯಾಂಡ್ ಮಾಡಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೋ ಡಿಮ್ಯಾಂಡನ್ನು ಮೀಟ್ ಮಾಡೋದಕ್ಕೆ ಅಲ್ಲಿ ಮತ್ತೆ ಅಗೇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ.
ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಬಿಕಮ್ ಹೆಕ್ಟಿಕ್. ನೋಡಿ ಎಷ್ಟು ಡಿಫ್ರೆನ್ಸ್ ಅಂತ ಅಂದರೆ, ಡಿಪ್ರೆಷನ್ ಪೀರಿಯಡಲ್ಲಿ ಏನೂ ಕೆಲಸನೇ ಇರೋದಿಲ್ಲ, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ನಡೀತಾ ಇರೋದಿಲ್ಲ. ಅದೇ ಈ ಒಂದು ಫುಲ್ ಎಂಪ್ಲಾಯ್ಮೆಂಟ್ ಪೀರಿಯಡಲ್ಲಿ ಏನಾಗುತ್ತೆ, ಎಕನಾಮಿಕ್ ಆಕ್ಟಿವಿಟೀಸು ತುಂಬ ಹೆಕ್ಟಿಕ್ ಆಗುತ್ತೆ. ತುಂಬ ಹೆಕ್ಟಿಕ್ ಅಂತ ಅಂದರೆ ನಮಗೆ ಮಾಡೋದಕ್ಕೆ ಟೈಮು ಕೂಡ ಇರೋದಿಲ್ಲ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೂ ಕೂಡ ತುಂಬ ಕಾಂಪ್ಲಿಕೇಟೆಡ್ ಆಗ್ತಿರುತ್ತೆ. ಏನೂ ಕೆಲಸ ಇಲ್ಲದೆ ಇರುವಂತಹ, ಏನೂ ಎಕನಾಮಿಕ್ ಆಕ್ಟಿವಿಟೀಸೇ ಇಲ್ಲದೆ ಇರುವಂತಹ ಸಿಚುವೇಶನು ತುಂಬ ಹೆಕ್ಟಿಕ್ ಆಗಿ ಆಗುವಂಥ ಒಂದು ಸಿಚುವೇಶನ್ಸಿಗೆ ಇಲ್ಲಿ ನಾವು ಏನಾಗಿರ್ತೀವಿ, ಕಂಪ್ಲೀಟ್ ಟರ್ನ್ ಆಗಿರ್ತೀವಿ ಈ ಒಂದು ಪೀರಿಯಡಲ್ಲಿ. ನೆಕ್ಸ್ಟ್, ಬೂಮ್ ಆರ್ ಓವರ್ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್. ಓಕೆ, ಫೋರ್ತ್ ಪೇಜ್ ಅಥವಾ ಈ ಒಂದು ಸ್ಟೇಜ್ ಏನಿದೆಯೋ ಅದನ್ನು ನಾವು ಬೂಮ್ ಅಥವಾ ಓವರ್ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಇನ್ಫ್ಲೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಸ್ಟೇಜಿಗೆ ಕಂಪ್ಲೀಟ್ ಆಪೋಸಿಟ್ ಇನ್ಫ್ಲೇಷನ್ ಸ್ಟೇಜ್. ಓಕೆ, ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಬೂಮ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ಎ ಬಿಸ್ನೆಸ್ ಸೈಕಲ್ where the business activity expands very rapidly, economy rise to new heights. ಇಲ್ಲಿ ನಮಗೆ ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಏನೂ ಇಲ್ವೇ ಇಲ್ಲ. ಇಲ್ಲಿ ಹೆಸರು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಓವರ್ಫುಲ್ ಎಂಪ್ಲಾಯ್ಮೆಂಟ್ ಇರೋವಂತಹ ನಮಗೆ ಡಿಮ್ಯಾಂಡ್ ಎಷ್ಟು ಬೇಕಿರುತ್ತೋ ಎಂಪ್ಲಾಯ್ಮೆಂಟಿಗೆ, ಅದಕ್ಕಿಂತ ಜಾಸ್ತಿ ನಮಗೆ ಅಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತು ಇದು ಈ ಒಂದು ಬಿಸ್ನೆಸ್ ಸೈಕಲಲ್ಲಿ ಫೈನಲ್ ಸ್ಟೇಜ್ ಆಗಿದೆ. ಇದನ್ನು ಈ ಒಂದು ಬೂಮ್ ಪೀರಿಯಡ್, ಬಿಸ್ನೆಸ್ ಆಕ್ಟಿವಿಟಿ ಎಕ್ಸ್ಪಾಂಡ್ ವೆರಿ ರ್ಯಾಪಿಡ್ಲಿ. ತುಂಬ ಎಕನಾಮಿಕ್ ಆಕ್ಟಿವಿಟೀಸು, ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಏನಾಗ್ತಾ ಇರುತ್ತೆ, ಫಾಸ್ಟ್ ವೇನಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಅಷ್ಟೊಂದು ಎಕನಾಮಿಕ್ ಆಕ್ಟಿವಿಟೀಸ್ ಇದೆ ಅಂತ ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಬಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ, ನಾಟ್ ಇನ್ ದ ನಾರ್ಮಲ್ ಲೆವೆಲಲ್ಲಿ ಅಲ್ಲ, ಅದಕ್ಕಿಂತ ಇನ್ನೂ ಜಾಸ್ತಿ ನಮಗೆ ಎಷ್ಟು ನೆಸೆಸಿಟಿ ಇರುತ್ತೋ ಅದಕ್ಕಿಂತ ಡಬಲ್ ವೇನಲ್ಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಇನ್ಫ್ಲೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಇನ್ಫ್ಲೇಷನ್ ಸ್ಟೇಜಲ್ಲಿ ಸಿಚುವೇಶನ್ಸ್ ಹೇಗಿರುತ್ತೆ ಅಂತ ನೋಡಿ. ಮನಿ ವೇಜಸ್ ರೈಸ್, ಪ್ರಾಫಿಟ್ ಇನ್ಕ್ರೀಸ್ ಆ್ಯಂಡ್ ದ ಇಂಟ್ರೆಸ್ಟ್ ರೇಟ್ ಆಲ್ಸೋ ಗೋಸ್ ಅಪ್. ಡಿಪ್ರೆಷನ್ ಪೀರಿಯಡಲ್ಲಿ ನಾವು ಏನು ನೋಡಿದ್ವೋ ಅದ್ರ ಕಂಪ್ಲೀಟ್ ಆಪೋಸಿಟ್ ಫೀಚರ್ಸ್ ನಮಗೆ ಇನ್ಫ್ಲೇಷನ್ ಪೀರಿಯಡಲ್ಲಿ ಇರುತ್ತೆ. ವೇಜ್ ರೇಟ್ ಜಾಸ್ತಿ ಇರುತ್ತೆ, ಪ್ರಾಫಿಟು ತುಂಬ ಜಾಸ್ತಿ ಇರುತ್ತೆ, ಹಾಗೆಯೇ ಇಂಟ್ರೆಸ್ಟ್ ರೇಟ್ ಕೂಡ ನಮಗೆ ಇಲ್ಲಿ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಅಂತಂದರೆ ಬ್ಯಾಂಕುಗಳು ನಮಗೆ ಸಪ್ಲೈ ಮಾಡೋ ಅಂತಹ ಲೋನ್ಸು ಮತ್ತು ಅಡ್ವಾನ್ಸಸ್ ಮೇಲೆ ಇಂಪೋಸ್ ಮಾಡೋ ರೇಟ್ ಆಫ್ ಇಂಟ್ರೆಸ್ಟ್. ಡಿಮ್ಯಾಂಡ್ ಫಾರ್ ಬ್ಯಾಂಕ್ ಕ್ರೆಡಿಟ್ ಆಲ್ಸೋ ಇನ್ಕ್ರೀಸಸ್. ಯಾಕೆ ಅಂತ ಅಂದರೆ ಹೈ ಲೆವೆಲಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಿದೆ ಅಂತ ಅಂದರೆ ಆ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸನ್ನು ನಾವು ರನ್ ಮಾಡಬೇಕು ಅಂತ ಅಂದರೆ ನಮಗೆ ಜಾಸ್ತಿ ಫಂಡ್ ಅವಶ್ಯಕತೆ ಇರುತ್ತೆ. ಸೊ ಎಲ್ಲ ಫಂಡನ್ನ ನಾವೇ ಓನಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆವಾಗ ನಾವೇನು ಮಾಡ್ತೀವಿ, ಸೊ ಬ್ಯಾಂಕಿಗೆ ಅಪ್ರೋಚ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಬ್ಯಾಂಕ್ ಕ್ರೆಡಿಟಿಗೆ ಡಿಮ್ಯಾಂಡ್ ಅನ್ನೋದು ತುಂಬಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ. Attracted by high profit, ಇಂಡಸ್ಟ್ರಿಯಲಿಸ್ಟ್ ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಪ್ರಾಫಿಟ್ ತುಂಬ ಜಾಸ್ತಿ ಬರ್ತಿದೆ ಅಂತ ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಪ್ರಾಫಿಟ್ ಕಡಿಮೆ ಆಗ್ತಿದೆ ಅಂತ ಅಂದರೆ ಇಷ್ಟು ರಿಸ್ಕ್ ತೊಗೊಂಡು ಇಷ್ಟು ಕಡಿಮೆ ಪ್ರಾಫಿಟ್ ಬರ್ತಿದೆಯಲ್ಲ ಅಂತ ಅದು ನಮ್ಮನ್ನು ಡಿಮೋಟಿವೇಟ್ ಮಾಡಿ ಮತ್ತೆ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾವು ಥಿಂಕೆ ಮಾಡೋದಿಲ್ಲ. ಅದೇ ಈ ಒಂದು ಬೂಮ್ ಪೀರಿಯಡಲ್ಲಿ ಹೈ ಪ್ರಾಫಿಟ್ ಬರೋದ್ರಿಂದ ನಮಗೆ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬಿಸ್ನೆಸ್ ಪೀಪಲ್ ಏನಿರ್ತಾರೋ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ನಾವು ಮಾಡಬೇಕು, ಇನ್ನೂ ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅವರು ಥಿಂಕ್ ಮಾಡ್ತಾರೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಇಲ್ಲಿ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ದ ಬ್ಯಾಂಕ್ಸ್ ಆಲ್ಸೋ ಮೀಟ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಬ್ಯಾಂಕುಗಳು ಇಲ್ಲಿ ತುಂಬ ಎಫೆಕ್ಟಿವ್ ಆಗಿ ವರ್ಕನ್ನು ಸ್ಟಾರ್ಟ್ ಮಾಡ್ತಾರೆ. ಲೋನ್ಸು ಮತ್ತು ಅಡ್ವಾನ್ಸಸ್ನ ಜಾಸ್ತಿ ಪಬ್ಲಿಕ್ಕಿಗೆ ಸಪ್ಲೈ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಕೊಡುವಂತಹ ಕ್ರೆಡಿಟ್ ಏನಿರುತ್ತೋ, ಆ ಕ್ಯಾಪಿಟಲ್ ಏನಿರುತ್ತೋ ಅದಕ್ಕೆ ಹೈ ರೇಟ್ ಆಫ್ ಇಂಟ್ರೆಸ್ಟನ್ನು ಅವರು ಇಂಪೋಸ್ ಮಾಡ್ತಾರೆ. ಡಿಪ್ರೆಷನ್ ಪೀರಿಯಡಲ್ಲಿ ಮನಿ ಸಪ್ಲೈ ಕಡಿಮೆ ಇರುತ್ತೆ ಮತ್ತು ಲೋಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇನ್ಫ್ಲೇಷನ್ ಪೀರಿಯಡಲ್ಲಿ ಹೈ ಮನಿ ಸಪ್ಲೈ ಇರುತ್ತೆ, ಹಾಗೆಯೇ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ದ ರಿಸೋರ್ಸ್ ಓನರ್ ಆಲ್ಸೋ ಇನ್ಕ್ರೀಸಸ್ ದ ಪ್ರೈಸಸ್ ಆಫ್ ರಿಸೋರ್ಸಸ್. ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಮೇ ಬಿ ದ ಕೈಂಡ್ ಆಫ್ ರಿಸೋರ್ಸಸ್. ಅವರೆಲ್ಲ ಏನು ಮಾಡ್ತಾರೆ, ಅವರ ರಿಸೋರ್ಸಸ್ಸನ್ನು ಅವರು ಬೇರೆಯವರಿಗೆ ಕೊಡಬೇಕಾದ್ರೆ ಅದರ ಎಲ್ಲ ಪ್ರೈಸಸನ್ನು ಅವರು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ಡಿಪ್ರೆಷನ್ ಪೀರಿಯಡಲ್ಲಿ ಕಡಿಮೆ ಪ್ರೈಸಿಗೆ ನಮಗೆ ಆಫರ್ ಮಾಡ್ತಾರೆ.
ಇನ್ಫ್ಲೇಷನ್ ಪೀರಿಯಡಲ್ಲಿ ನಮಗೆ ಎಲ್ಲ ರಿಸೋರ್ಸಸ್ಸಿಗೂ ಕೂಡ ಜಾಸ್ತಿ ಪ್ರೈಸಸ್ಸನ್ನು ಅವರು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಎವ್ರಿವೇರ್ ದೆರ್ ಇಸ್ ಎ ಜೂಬಿಲೇಷನ್, ಅಂದರೆ ಎವ್ರಿವೇರ್ ದೆರ್ ಇಸ್ ಎ ಹ್ಯಾಪಿನೆಸ್. ಪ್ರತಿಯೊಂದು ಕಡೆಯಲ್ಲೂ ಕೂಡ ಏನಾಗ್ತಾ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಯಾಕೆ ಹ್ಯಾಪಿನೆಸ್ ಇರುತ್ತೆ? ನೀವು ಏನು ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ ಆಗುತ್ತೆ. ಎಂಥ ಚಿಕ್ಕ ಬಿಸ್ನೆಸ್ನಾದರೂ ಸ್ಟಾರ್ಟ್ ಮಾಡಿ ಅಥವಾ ಯಾವುದಾದ್ರೂ ಒಂದು ಸರ್ವಿಸಸ್ ಸೆಕ್ಟರ್ನಾದರೂ ಸ್ಟಾರ್ಟ್ ಮಾಡಿ, ನನಗೆ ಲಾಸ್ ಆಗ್ತಾ ಇದೆ, ನನಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ. ಅಲ್ಲಿ ಏನು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಇರ್ತೀವಿ. ತುಂಬ ದುಡ್ಡು ಇರುತ್ತೆ, ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರುತ್ತೆ, ಹಾಗೆಯೇ ತುಂಬ ಎಫಿಷಿಯೆಂಟಾಗಿ ನಾವಲ್ಲಿ ಲೈಫನ್ನ ಲೀಡ್ ಮಾಡ್ತಾ ಇರ್ತೀವಿ. ಈ ಎಲ್ಲ ಸಿಚುವೇಶನ್ಸಿಂದ ಏನಾಗುತ್ತೆ, ಪ್ರತಿಯೊಬ್ಬರಲ್ಲೂ ಕೂಡ ಆಪ್ಟಿಮಿಸ್ಟಿಕ್ ಅನ್ನೋದು, ಹಾಗೆಯೇ ಆಪ್ಟಿಮಿಸ್ಟಿಕ್ಕು ಮತ್ತು ಪಾಸಿಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಓಕೆ, ಲಾಸ್ಟ್ ಸ್ಟೇಜ್. ಸೊ ದಿಸ್ ಇಸ್ ದ ರಿಸಿಷನ್ ಸ್ಟೇಜ್. ಒಂದು ಸಲ ನಾವು ಪೀಕ್ ಲೆವೆಲಿಗೆ ರೀಚ್ ಆಗಿದ್ದೀವಿ ಅಂತ ಅಂದರೆ ಆ ಒಂದು ಪೀಕ್ ಲೆವೆಲಿಂದ ಮತ್ತೆ ನಾವು ಕೆಳಗಡೆ ಬರಲೇಬೇಕಾಗುತ್ತೆ. Okay, it is a turning point from boom condition where prosperity ends and recession begins. ನೋಡಿ, ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ಬೂಮ್ ಕಂಡೀಷನ್ ತುಂಬ ಹೈ ಲೆವೆಲಲ್ಲಿ ಪೀಕ್ ಲೆವೆಲಲ್ಲಿ ಏನಿದ್ವೋ ಆ ಒಂದು ಪೀಕ್ ಲೆವೆಲಿಂದ ನಾವು ಪ್ರಾಸ್ಪರಿಟಿ ಅನ್ನೋದು ಎಂಡ್ ಆಗ್ತಾ ಹೋಗುತ್ತೆ, ಸಮೃದ್ಧಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಕೊನೆಗೆ ರಿಸಿಷನ್ ಅನ್ನೋದು ಅಗೇನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಒಂದು ರಿಸಿಷನ್ ಸ್ಟೇಜಲ್ಲಿ ಫೀಚರ್ಸ್ ಹೇಗಿರುತ್ತೆ ಅಂತ ನೋಡೋಣ. ದೇರ್ ಇಸ್ ಎ ಫಾಲ್ ಇನ್ ದ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಔಟ್ಪುಟ್. ನಾವು ಹೇಳಿದ್ವಿ ಅಲ್ವಾ, ಎಕನಾಮಿಕ್ ಆ್ಯಕ್ಟಿವಿಟಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರುತ್ತೋ ಅದು ಬಿಸ್ನೆಸ್ ಸೈಕಲ್. ಡಿಪ್ರೆಷನ್ ಪೀರಿಯಡಲ್ಲಿ ಎಲ್ಲ ಲೋ ಲೆವೆಲಲ್ಲಿತ್ತು, ಪ್ರಾಸ್ಪರಿಟಿನಲ್ಲಿ ಸ್ವಲ್ಪ ರಿಕವರಿನಲ್ಲಿ ಸ್ವಲ್ಪ ರಿಕವರಿ ಆಗ್ತೀವಿ, ರಿವೈವಲ್ ಸ್ಟೇಜಲ್ಲಿ. ನೆಕ್ಸ್ಟು ಸ್ವಲ್ಪ ಪ್ರಾಸ್ಪರಿಟಿಗೆ ಟರ್ನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಫುಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಆಮೇಲೆ ಫುಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಅದೆಲ್ಲ ಆ ಪೀಕ್ ಲೆವೆಲನ್ನು ರೀಚ್ ಆದಮೇಲೆ ಮತ್ತೆ ನಾವು ಲೋ ಲೆವೆಲಿಗೆ ಬರೋದಕ್ಕೆ ಟರ್ನ್ ಆಗ್ತೀವಿ. ಆಗ ಏನಾಗುತ್ತೆ, ಇನ್ಕಮು ಮತ್ತು ಔಟ್ಪುಟ್ ಲೆವೆಲ್ಲು ಅಗೇನ್ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಬೂಮ್ ಪೀರಿಯಡಲ್ಲಿ ತುಂಬಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇತ್ತು, ಬಟ್ ರಿಸಿಷನ್ ಪೀರಿಯಡಲ್ಲಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ಇಸ್ ಎ ಫಾಲ್ ಇನ್ ಇನ್ಕಮ್, ಎಕ್ಸ್ಪೆಂಡಿಚರ್, ಪ್ರೈಸಸ್ ಆ್ಯಂಡ್ ಪ್ರಾಫಿಟ್. ಇನ್ಕಮ್ ಲೆವೆಲ್ ಕಡಿಮೆ ಆಗುತ್ತೆ, ಎಕ್ಸ್ಪೆಂಡಿಚರು ಕೂಡ ಕಡಿಮೆ ಆಗುತ್ತೆ, ಎಲ್ಲ ಕಮಾಡಿಟೀಸ್ ಪ್ರೈಸಸ್ ಕಡಿಮೆ ಆಗುತ್ತೆ, ಆ್ಯಂಡ್ ಫೈನಲಿ ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸು ಪ್ರಾಫಿಟ್ ಪೊಸಿಷನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಡಿಕ್ಲೈನ್ ಇನ್ ಬ್ಯಾಂಕ್ ರೇಟ್. ಬೂಮ್ ಪೀರಿಯಡಲ್ಲಿ ತುಂಬಾ ಜಾಸ್ತಿ ಫಂಡ್ಸ್ ಎಲ್ಲ ಸಪ್ಲೈ ಇರ್ತಿತ್ತು ಬ್ಯಾಂಕ್ ಕಡೆಯಿಂದ, ಬಟ್ ರಿಸಿಷನ್ ಸ್ಟೇಜಿಗೆ ಬಂದಿದ್ದ ತಕ್ಷಣ ಯಾರು ಕೂಡ ಬ್ಯಾಂಕುಗಳು ಜಾಸ್ತಿ ಕ್ರೆಡಿಟನ್ನು ಸಪ್ಲೈ ಮಾಡೋದಕ್ಕೆ ಹೋಗಲ್ಲ, ಆ ಬ್ಯಾಂಕ್ ಕ್ರೆಡಿಟ್ ಆಟೋಮೆಟಿಕಲಿ ಡಿಕ್ಲೈನ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಪಸಿಮಿಸಮ್ ಸ್ಟಾರ್ಟ್ ಪ್ರಿವೈಲಿಂಗ್ ಅಮಾಂಗ್ ಇನ್ವೆಸ್ಟರ್ಸ್. ಏನು ಆಪ್ಟಿಮಿಸ್ಟಿಕ್ ಆಗಿದ್ವಿ, ಏನು ತುಂಬ ಪಾಸಿಟಿವ್ ಮೈಂಡಿಂದ ನಾವು ಬೂಮ್ ಪೀರಿಯಡಲ್ಲಿದ್ವೋ ಅದು ಎಲ್ಲದೂ ಕೂಡ ಇಲ್ಲಿ ಏನಾಗುತ್ತೆ, ರಿವರ್ಸ್ ಆಗ್ತಾ ಹೋಗುತ್ತೆ. ಆ ಆಪ್ಟಿಮಿಸ್ಟಿಕ್ ಲೆವೆಲಿಂದ ಪಸಿಮಿಸಮ್ ಅನ್ನೋದು ಎಲ್ಲ ಕಡೆಯಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವುದೇ ಒಬ್ಬ ಇನ್ವೆಸ್ಟರ್ಸಿಗೆ ಅಡಿಷನಲ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಥಾಟ್ ಹೊರಟೋಗುತ್ತೆ. ಯಾಕೆ ಅಂತ ಅಂದರೆ, ಸೊ ಏನು ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ಸಿಗಿನ್ನ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಪಸಿಮಿಸಮ್ ಆರ್ ನೆಗೆಟಿವಿಟಿ ವಿಚ್ ಈಸ್ ಸ್ಟಾರ್ಟ್ ಪ್ರಿವೈಲಿಂಗ್ ಅಮಾಂಗ್ ದ ಇನ್ವೆಸ್ಟರ್ಸ್. ದಿಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್. ಈ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸೈಕಲ್ ಅಂದರೆ ಏನು ಅಂತ ಒಂದು ಸೆಕೆಂಡ್ ರಿಮೈಂಡ್ ಮಾಡಿದ್ದೆ, ಮತ್ತು ಡಿಫ್ರೆಂಟ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಯಾವುದ್ಯಾವುದಿದೆ. ಆ ಡಿಫ್ರೆಂಟ್ ಫೇಸಸಲ್ಲಿ ಒಂದು ಡಿಪ್ರೆಷನ್ ಸ್ಟೇಜ್ ನೋಡಿದ್ವಿ, ರಿಕವರಿ ಸ್ಟೇಜನ್ನು ನೋಡಿದ್ವಿ, ಪ್ರಾಸ್ಪರಿಟಿ, ಫುಲ್ ಎಂಪ್ಲಾಯ್ಮೆಂಟ್, ಓವರ್ ಎಂಪ್ಲಾಯ್ಮೆಂಟ್, ದಟ್ ಈಸ್ ದ ಬೂಮ್ ಪೀರಿಯಡ್, ಆ್ಯಂಡ್ ದ ಲಾಸ್ಟ್ ಒನ್ ರಿಸಿಷನ್ ಪೀರಿಯಡ್. ಎಲ್ಲಾದ್ರದ್ದು ಮೀನಿಂಗು ಹಾಗೆಯೇ ಅದರದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ನೋಡಿದ್ವಿ. ಎನಿವೇ ಡಿಯರ್ ಸ್ಟೂಡೆಂಟ್, thank you for watching this video.